ವೀಕ್ಷಕರೇ ನಮಸ್ಕಾರ. ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುಬಲ್ 24x7 ಪ್ರಸ್ತುತಪಡಿಸುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆರೋಗ್ಯ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಅದರಲ್ಲೂ ಕೂಡ ಮಕ್ಕಳ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಪೋಷಕರು ಮತ್ತಷ್ಟು ಕಾಳಜಿಯನ್ನ ವಹಿಸ್ತಾರೆ. ಹಾಗಿರುವಾಗ ಮಕ್ಕಳಿಗೆ ಆರೋಗ್ಯ ಹದಗೆಟ್ಟಲ್ಲಿ ಅವರಿಗೆ ನಾವು ಆಂಟಿಬಯೋಟಿಕ್ಸ್ ಅನ್ನ ಕೊಡುವ ವಿಚಾರದಲ್ಲಿ ಬಹಳಷ್ಟು ಪೋಷಕರು ಕಳವಳವನ್ನ ವ್ಯಕ್ತಪಡಿಸ್ತಾರೆ. ಹಾಗಿರುವಾಗ ನಮ್ಮ ಇಂದಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಆಂಟಿಬಯೋಟಿಕ್ಸ್ ನ ಬಳಕೆ, ಅವಶ್ಯಕತೆ, ಪರಿಣಾಮ ಮತ್ತು ಜಾಗೃತಿ ಈ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಕೆಎಂಸಿಯ ಮಕ್ಕಳ ರೋಗ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸುನಿಲ್ ಸಿ ಮುಣ್ಕೂರು ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಡಾಕ್ಟರ್, ನಾವು ಆಂಟಿಬಯೋಟಿಕ್ಸ್ ಅಂತ ಹೇಳುವಾಗ ಖಂಡಿತವಾಗಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಕಾಳಜಿಯ ಒಂದು ಮಹತ್ವ ಹೆಚ್ಚಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಮಕ್ಕಳಿಗೆ ನಾವು ಆಂಟಿಬಯೋಟಿಕ್ಸ್ ಕೊಡ್ತೇವೆ ಅಂತ ಹೇಳುವಾಗ ಪೋಷಕರು ಬಹಳಷ್ಟು ಅದರ ಬಗ್ಗೆ ಕನ್ಸರ್ನ್ ಆಗ್ತಾರೆ. ಸೊ ಆಂಟಿಬಯೋಟಿಕ್ಸ್ ಅಂದ್ರೆ ಏನು ಮತ್ತು ಇದು ಹೇಗೆ ಕಾರ್ಯನಿರ್ವಹಿಸ್ತದೆ ನಮ್ಮ ದೇಹದಲ್ಲಿ ಅಂತ ಹೇಳಿ ಮೊದಲಾಗಿ ನಾವು ತಿಳಿದುಕೊಳ್ಳೋಣ. ಈ ಆಂಟಿಬಯೋಟಿಕ್ಸ್ ಅಥವಾ ಪ್ರತಿಜೈವಿಕಗಳು ಅಂತ ಕನ್ನಡದಲ್ಲಿ ಹೇಳ್ತೇವೆ. ಕಾಮನ್ಲಿ ಆಂಟಿಬಯೋಟಿಕ್ಸ್ ಅಂತೇಳಿ ಹೆಚ್ಚಿನವರಿಗೆ ಅದರದ ಪರಿಚಯ ಇರ್ತದೆ. ಈ ಆಂಟಿಬಯೋಟಿಕ್ಸ್ಗಳು ಅಥವಾ ಈ ಮೆಡಿಸಿನ್ಗಳು, ಈ ಔಷಧಗಳು ನಮಗೆ ಕಾಯಿಲೆ ಉಂಟು ಮಾಡುವ ಕಾರಣಕರ್ತರಾದಂತಹ ಈ ಬ್ಯಾಕ್ಟೀರಿಯಾಗಳ ಮೇಲೆ ಕೆಲಸ ಮಾಡ್ತವೆ. ಬ್ಯಾಕ್ಟೀರಿಯಾಗಳು ಬದುಕಲಿಕ್ಕೆ ಬೇಕಾದಂತಹ ಎನ್ವೈರನ್ಮೆಂಟ್ ಅಂದ್ರೆ ವಾತಾವರಣವನ್ನ ಹಾಳು ಮಾಡಿ ಬ್ಯಾಕ್ಟೀರಿಯಾಗಳು ಸಾಯುವಂತೆ ಮಾಡ್ತವೆ. ಬ್ಯಾಕ್ಟೀರಿಯಾಗಳ ಸೆಲ್ ವಾಲ್ ಆಗಲಿ ಅಂದ್ರೆ ಅದರದ ಜೀವಕೋಶದ ಕವರ್ಗಳಾಗಲಿ ಅಥವಾ ಅದರಲ್ಲಿ ಆಗುವಂತಹ ಪ್ರೋಟೀನ್ ಉತ್ಪಾದನೆಯನ್ನ ನಿಲ್ಲಿಸಿ ಅದು ಈ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಸೇರಿದಂತಹ ಬ್ಯಾಕ್ಟೀರಿಯಾಗಳಿಗೂ ಸಾಯುವಂತೆ ಮಾಡುತ್ತವೆ. ಮತ್ತೆ ನಮ್ಮ ದೇಹದಲ್ಲಿರುವಂತಹ ಇನ್ಹರೆಂಟ್ ರೋಗ ನಿರೋಧ ಶಕ್ತಿ ಏನಿದೆ ಅದು ಈ ಬ್ಯಾಕ್ಟೀರಿಯಾವನ್ನು ದೇಹದಿಂದ ಹೊರಗೆ ಹಾಕುವಲ್ಲಿ ಕೆಲಸ ಮುಂದುವರಿಸ್ತದೆ. ಸೊ ನಮ್ಮ ದೇಹಕ್ಕೆ ಸೇರಿರಬಹುದಾದಂತಹ ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸಲು ಉಪಯೋಗಿಸುವಂತಹ ಈ ಮೆಡಿಸಿನ್ಗಳನ್ನ ನಾವು ಆಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಡಾಕ್ಟರ್, ಈ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಇವುಗಳ ಒಂದು ತಾರತಮ್ಯವನ್ನ ನಾವು ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ? ಈ ವೈರಸ್ ಅಂತ ಹೇಳಿದ್ರೆ ವೈರಸ್ ಅನ್ನ ನಾವು ಯೂಶಲಿ ಪಾರ್ಟಿಕಲ್ಸ್ ಅಂತ ಹೇಳಿ ವೈರಸ್ ಪಾರ್ಟಿಕಲ್ಸ್ ಅಂತ ಅಂದ್ರೆ ವೈರಸ್ಗಳು ಸ್ವತಂತ್ರವಾಗಿ ಜೀವ ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವೈರಸ್ಗಳು ನಮ್ಮ ದೇಹದ ಜೀವಕೋಶದ ಒಳಗೆ ಸೇರಿಕೊಂಡಾಗ ಮಾತ್ರ ಅವುಗಳು ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳುತ್ತವೆ. ಇಲ್ಲ ಅಂತ ಹೇಳಿದ್ರೆ ವಾತಾವರಣದಲ್ಲಿ ತಾವು ತಾನಾಗಿ ಅವುಗಳು ಬದುಕಿಕೊಳ್ಳಲು ಮುಂದುವರಿಸಲು ಸಾಧ್ಯ ಇಲ್ಲ. ಬ್ಯಾಕ್ಟೀರಿಯಾಗಳು ಹಾಗಲ್ಲ. ಬ್ಯಾಕ್ಟೀರಿಯಾಗಳು ನಿಂತ ನೀರಿನಲ್ಲಿ ಅಥವಾ ನಮ್ಮ ದೇಹದೊಳಗೆ ಸೇರಿಕೊಂಡಾಗ ದೇಹದ ಜೀವಕೋಶಗಳ ಒಳಗೆ ಹೋಗದೆಯೇ ಅವುಗಳು ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳಬಲ್ಲ. ಮತ್ತೆ ಅವುಗಳು ಸ್ವತಂತ್ರವಾಗಿ ಜೀವಿಸಬಲ್ಲ ಒಂದು ಕೀಟಾಣುಗಳು. ಅಂದ್ರೆ ಅದಕ್ಕೆ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಅಂತ ಹೇಳಿದ್ರೆ ಅದಕ್ಕೆ ಸ್ವತಂತ್ರವಾಗಿ ಜೀವನ ಮಾಡುವಂತ ಶಕ್ತಿ ಇರ್ತದೆ. ವೈರಸ್ಗಳು ಹಾಗೆಲ್ಲ. ವೈರಸ್ಗಳು ನಮ್ಮ ದೇಹದ ಒಳಗೋಗಿ ನಮ್ಮ ಜೀವಕೋಶದ ಒಳಗೋಗಿ ಮಾತ್ರ ಬದುಕುವಂಥದ್ದು, ಇಲ್ಲದಿದ್ದರೆ ಅವುಗಳು ಬದುಕುವುದಿಲ್ಲ. ಈ ಬ್ಯಾಕ್ಟೀರಿಯಾಗಳು ದೇಹದ ಹೊರಗೆಯೂ ಅವುಗಳು ಸ್ವತಂತ್ರವಾಗಿ ಜೀವಿಸಬಲ್ಲವು, ಜಾಸ್ತಿ ತಮ್ಮ ವಂಶಾಭಿವೃದ್ಧಿಯನ್ನು ಮಾಡಿಕೊಳ್ಳಬಲ್ಲವು. ಹಾಗಾಗಿ ಈ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವುದು ನಾವು ಮುಖ್ಯ ಇಂಪಾರ್ಟೆಂಟ್ ಕೆಲಸ. ಯಾಕಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಲಿಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಅವುಗಳು ಘಾಸಿಪಡಿಸುತ್ತೆ. ಸೊ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಮ್ಗೆ ಆದಾಗ ಅವುಗಳನ್ನು ನಾವು ಕರೆಕ್ಟ್ ಆಗಿ ಸಪರೇಟ್ ಮಾಡಿ, ಅಂದ್ರೆ ಇದು ವೈರಸ್ ಇನ್ಫೆಕ್ಷನ್, ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಿ ನೋಡಿಕೊಂಡು ಆಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. ಆಂಟಿಬಯೋಟಿಕ್ಸು ಕೇವಲ ಬ್ಯಾಕ್ಟೀರಿಯಾಗಳಿಗೆ ಮಾತ್ರ ಅದು ತಾಗುವಂಥದ್ದು. ವೈರಸ್ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಬೇರೆ ಡ್ರಗ್ಸ್ಗಳು ಆಂಟಿವೈರಲ್ಸ್ ಅಂತ ನಾವು ಹೇಳ್ತೇವೆ. ಕೆಲವು ವೈರಸ್ ಕಾಯಿಲೆಗಳಿಗೆ ಆಂಟಿವೈರಲ್ಸ್ ಅಂತಿದೆ. ಈಗ ಹರ್ಪಿಸ್ ಅಂತಿದೆ, ಮತ್ತೆ ಚಿಕನ್ ಪಾಕ್ಸಿಗೆ, ಕೆಲವು ಥರದ ಈ ಏಡ್ಸ್ ವೈರಸ್ಗೆ, ಹಾಗೆ ಕೆಲವು ವೈರಸ್ಗಳಿಗೆ ಆಂಟಿವೈರಸ್ ಮೆಡಿಸಿನ್ಸ್ ಅಂತ ನಾವು ಕೊಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ಸ್ ಕೊಡುವಂತಹ ಅವಶ್ಯಕತೆ ವೈರಸ್ ಕಾಯಿಲೆಗಳಿಗೆ ಇರುವುದಿಲ್ಲ, ಬ್ಯಾಕ್ಟೀರಿಯಾ ಕಾಯಿಲೆಗಳಿಗೆ ಮಾತ್ರ ಕೊಡಬೇಕಾಗಿರ್ತದೆ. ಇದು ಹಾಗೆ ಡಾಕ್ಟರ್, ಈ ಒಂದು ಹಿರಿಯರಿಗೆ ನಾವು ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಸೋಂಕಿನ ಒಂದು ಕಾರಣಗಳು ಜಾಸ್ತಿ ಇರ್ತದೆ. ನೈರ್ಮಲ್ಯದ ಒಂದು ಕಾರಣ ಇರ್ಬೋದು ಅಥವಾ ಅವರು ತೆಗೆದುಕೊಳ್ಳುವ ಆಹಾರದ ರೀತಿಯಲ್ಲಿರ್ಬೋದು. ಬಟ್ ಮಕ್ಕಳು ಬೇಗ ಸೋಂಕಿಗೆ ತಗುಲ್ತಾರೆ. ಹಾಗಿರುವಾಗ ಮಕ್ಕಳಿಗೆ ಯಾವ ಒಂದು ಟೈಮಲ್ಲಿ ಆಂಟಿಬಯೋಟಿಕ್ ನ ಅವಶ್ಯಕತೆ ಇರ್ತದೆ ಅಂತ ಹೇಳ್ತೀರಾ? ಆಂಟಿಬಯೋಟಿಕ್ಸ್ ಯಾವಾಗಲೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಗೆ ಕೊಡುವಂತ. ಮಕ್ಕಳಲ್ಲಿ ಆಂಟಿಬಯೋಟಿಕ್ಸ್ ಯಾವಾಗ ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್
ಶ್ವಾಸಕೋಶದ ಶ್ವಾಸನಾಳದ ಸೋಂಕು ತಗಲಿದಾಗ ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಶೀತ ಕೆಮ್ಮು ಜ್ವರ ಅಂತ ಬರ್ತದೆ. ಮಕ್ಕಳಲ್ಲಿಯೂ ಬರ್ತದೆ. ಮಕ್ಕಳಲ್ಲಿ ಬ್ಯಾಕ್ಟೀರಿಯಾದ ಶೀತ ಕೆಮ್ಮು ಜ್ವರ ಇದ್ದಾಗ, ಮಕ್ಕಳಲ್ಲಿ ಈ ಸ್ಕಿನ್ ಇನ್ಫೆಕ್ಷನ್ಸ್ ಅಂದರೆ ಚರ್ಮದಲ್ಲಿ ಆಗುವಂತಹ ತುರಿಕಜ್ಜಿಗಳು, ಕೆಲವು ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಇದ್ದಾಗ, ಅಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ, ಅಥವಾ ಮೂತ್ರದಲ್ಲಿ ಇನ್ಫೆಕ್ಷನ್ ಆದಾಗ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಮೂತ್ರನಾಳ ಅಥವಾ ಮೂತ್ರಕೋಶದ ಇನ್ಫೆಕ್ಷನ್ ಆದಾಗ, ಅಥವಾ ಗ್ಯಾಸ್ಟ್ರೋಎಂಟರೈಟಿಸ್ ಅಂದರೆ ವಾಂತಿ ಭೇದಿ, ಇದು ಕೆಲವು ಸಲ ಬ್ಯಾಕ್ಟೀರಿಯಾ ಕಾಯಿಲೆಗಳಿಂದ ಆಗ್ತದೆ. ಇದು 4 ಮುಖ್ಯ ಕಾರಣಗಳು ನಮ್ಮ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಎಂಟರ್ ಆಗಲಿಕ್ಕೆ ಮುಖ್ಯ ಕಾರಣಗಳು. ಒಳಗೆ ಎಂಟರ್ ಆದ ಮೇಲೆ ಅಂದರೆ ಶ್ವಾಸನಾಳದ ಮೂಲಕ ಆಗಲಿ, ಮೂತ್ರನಾಳದ ಮೂಲಕ ಆಗಲಿ, ಅಥವಾ ಇಂಟೆಸ್ಟೈನ್ಸ್ ಕರುಳಿನ ಮೂಲಕವಾಗಿ ಅಥವಾ ಚರ್ಮದ ಮೂಲಕವಾಗಿ ಒಳಗೆ ಹೋದಂತಹ ಬ್ಯಾಕ್ಟೀರಿಯಾಗಳು ಮತ್ತೆ ಕೆಲವು ಸಲ ಸೀರಿಯಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತದೆ. ಅಂದರೆ ನ್ಯೂಮೋನಿಯಾ ಆಗಬಹುದು, ರಕ್ತದಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಮೆದುಳು ಜ್ವರ ಆಗ್ಬೋದು, ಅಥವಾ ಬೇರೆ ಕರುಳಿದ ಇನ್ಫೆಕ್ಷನ್ ಆಗ್ಬೋದು, ಗಂಟಲು ಕೋರದ ಇನ್ಫೆಕ್ಷನ್ ಆಗ್ಬೋದು, ಪಸ್ ಆಗ್ಬೋದು, ಕೀವು ಆಗ್ಬೋದು. ಇಂಥ ಸಂದರ್ಭದಲ್ಲೆಲ್ಲ ನಾವು ಆಂಟಿಬಯೋಟಿಕ್ ಕೊಡಬೇಕಾಗಿ ಬರ್ತದೆ. ವೈರಲ್ ಇನ್ಫೆಕ್ಷನ್ಗೆ ಯಾವ ಕಾರಣಕ್ಕೂ ಅವಶ್ಯಕತೆ ಬರುತ್ತಿಲ್ಲ. ಅಂದ್ರೆ ಈ ಮಕ್ಕಳಲ್ಲಿ ಈ ಆಂಟಿಬಯೋಟಿಕ್ಸ್ಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಬೋದಾ? ಈಗ ಮಕ್ಕಳಲ್ಲಿ ಮತ್ತೆ ದೊಡ್ಡವರಲ್ಲಿ ಆಂಟಿಬಯೋಟಿಕ್ಸ್ನ ಕಾರ್ಯನಿರ್ವಹತೆಯಲ್ಲಿ ವ್ಯತ್ಯಾಸ ಇಲ್ಲ. ಯಾಕಂತ ಹೇಳಿದ್ರೆ ಅವುಗಳು ಹೋಗಿ ಬ್ಯಾಕ್ಟೀರಿಯಾದ ಸೆಲ್ ಮೇಲೆ ಕೆಲಸ ಮಾಡುವಂಥದ್ದು. ಮನುಷ್ಯನ ದೇಹದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ಮಕ್ಕಳಲ್ಲಿ ಏನು ವ್ಯತ್ಯಾಸ ಎಂದು ಹೇಳಿದ್ರೆ, ಮಕ್ಕಳು ದೊಡ್ಡವರಷ್ಟು ಇಮ್ಯುನೋ ಕಾಂಪಿಟೆಂಟ್ ಇರುವುದಿಲ್ಲ. ಅಂದರೆ ನಮ್ಮ ರೋಗ ನಿರೋಧ ಶಕ್ತಿ ದೊಡ್ಡವರಲ್ಲಿ ಹೇಗಿರ್ತದೆ ಹಾಗೆ ಮಕ್ಕಳಲ್ಲಿ ಇರುವುದಿಲ್ಲ. ಈ ಬ್ಯಾಕ್ಟೀರಿಯಾಗಳ ಸೆಲ್ಗಳನ್ನು, ಜೀವಕೋಶಗಳನ್ನು ಆಂಟಿಬಯೋಟಿಕ್ಗಳು ನಾಶ ಮಾಡಿದ ಮೇಲೆ ಅದನ್ನು ದೇಹದಿಂದ ಹೊರಗೆ ಹಾಕುವಂಥದ್ದು ನಮ್ಮ ರೋಗ ನಿರೋಧ ಶಕ್ತಿ. ರೋಗ ನಿರೋಧ ಶಕ್ತಿ ಮಕ್ಕಳಲ್ಲಿ ಸ್ವಾಭಾವಿಕವಾಗಿ ಕುಂಠಿತವಾಗಿರುವುದರಿಂದ ಅಲ್ಲಿ ಇನ್ಫೆಕ್ಷನ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ದೊಡ್ಡವರಿಗೆ ಶೀತ ಕೆಮ್ಮು ಬಂದರೆ ಗುಣ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಥವಾ ನ್ಯೂಮೋನಿಯಾ, ಸೆಪ್ಸಿಸ್ ಅಥವಾ ಬೇರೆ ಮೆನಿಂಜೈಟಿಸ್, ಮೆದುಳು ಜ್ವರದ ಕಾಯಿಲೆ ಬರುವುದನ್ನು ಗುಣಪಡಿಸಬಹುದು. ಮಕ್ಕಳಲ್ಲಿ ದೊಡ್ಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಬಿಡಿ, ಸಣ್ಣದಾದಂಥ ಶೀತ ಕೆಮ್ಮುಗಳನ್ನೇ ಕೆಲವು ಸಲ ಆಂಟಿಬಯೋಟಿಕ್ಸಿಂದ ಗುಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಕೇವಲ ಆಂಟಿಬಯೋಟಿಕ್ಸ್ ಕೊಟ್ಟ ತಕ್ಷಣ ಇನ್ಫೆಕ್ಷನ್ ಕಂಟ್ರೋಲ್ ಆಗೋದಿಲ್ಲ. ರೋಗ ಆ ಆಂಟಿಬಯೋಟಿಕ್ಸ್ ಕೊಟ್ಟ ತಕ್ಷಣ ಬ್ಯಾಕ್ಟೀರಿಯಾಗಳನ್ನು ಹೇಗೆ ನಾಶಪಡಿಸ್ತದೋ, ಆ ರೋಗಕ್ಕೆ ಆ ರೋಗ ನಿರೋಧ ಶಕ್ತಿ ಹೇಗೆ ಸ್ಪಂದಿಸ್ತದೋ ಅದರ ಮೇಲೆ ಔಟ್ಕಮ್ ಇಮ್ಯುನಿಟಿ ಅಂತ ಹೇಳುವಂಥದ್ದು ಜಾಸ್ತಿ ಬರಬೇಕಾಗ್ತದೆ. ಆ ರೋಗ ನಿರೋಧ ಶಕ್ತಿ ಮಕ್ಕಳಲ್ಲಿ ಎಷ್ಟಿದೆಯೋ ಅದರ ಮೇಲೆ ರೋಗ ಗುಣ ಆಗುವಂಥದ್ದನ್ನು ನಿರ್ಧಾರ ಮಾಡಲಾಗ್ತದೆ. ಹಾಗಾದ್ರೆ ಡಾಕ್ಟರ್, ನಾವೀಗ ಆಂಟಿಬಯೋಟಿಕ್ಸ್ ಅನ್ನ ಉಪಯೋಗ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಯಾವ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ? ಈಗ ದೊಡ್ಡವರಲ್ಲಿ ಅಂತ ಹೇಳಿದ್ರೆ ಒಂದು ಮಾತ್ರೆ ತಗೊಳ್ಳಿ, ಒಂದು ಕ್ಯಾಪ್ಸೂಲ್ ತಗೊಳ್ಳಿ, ಅಥವಾ 3 ಹೊತ್ತು ತಗೊಳ್ಳಿ ಅಂತ ಹೇಳಿ ಹೇಳ್ತೇವೆ. ಮಕ್ಕಳಲ್ಲಿ ನಾವು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಅದೇ ಆಂಟಿಬಯೋಟಿಕ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗೆ ನಾವು ಅಜಿಥ್ರೊಮೈಸಿನ್ ಯೂಸ್ ಮಾಡಲಿ ಅಥವಾ ಅಮಾಕ್ಸಿಸಿಲಿನ್ ಯೂಸ್ ಮಾಡಲಿ, ಕಾಮನ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗೆ ಮಾಡುವಂಥ ಆಂಟಿಬಯೋಟಿಕ್ಸ್ಗಳಾದರೂ ಮಕ್ಕಳಲ್ಲಿ ಯೂಸ್ ಮಾಡುವಾಗ ಕೆಲವು ವಿಷಯಗಳನ್ನು ನಾವು ಸ್ಪೆಷಲ್ ಆಗಿ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಒಂದನೇದಾಗಿ ಅದರದ್ದು ಡೋಸ್, ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಎನ್ನುವಂಥದ್ದು ಮಗುವಿನ ತೂಕದ ಮೇಲೆ ಡಿಸೈಡ್ ಆಗ್ತದೆ. ಹೌದು, ಎಲ್ಲರಿಗೂ ಒಂದು ಮಾತ್ರೆ ಅಥವಾ ಅರ್ಧ ಮಾತ್ರೆ, ಮಕ್ಕಳು ಅಂದರೆ ಅಡಲ್ಟ್, ಕೆಲವರು ಹೇಳ್ತಾರೆ ಮಕ್ಕಳು ಅಂತ ಹೇಳಿದ್ರೆ ಹಾಫ್ ಅಡಲ್ಟ್ಸ್ ಅಂತ ಹೇಳ್ಕೊಂಡು ಅರ್ಧ ಮಾತ್ರೆ ಕೊಡಿ, ಅರ್ಧ ಸ್ಪೂನ್ ಸಿರಪ್ ಕೊಡಿ ಅಂತ ಹೇಳುವಂಥದ್ದು ಅದಾಗುದಿಲ್ಲ. ಕರೆಕ್ಟ್ ಪ್ರಮಾಣದಲ್ಲಿ ನೀವು ಡೋಸನ್ನು ಆಂಟಿಬಯೋಟಿಕ್ಸ್ ಅಲ್ಲಿ ಮಕ್ಕಳಿಗೆ ಕೊಡೋದಿಲ್ಲ ಅಂದರೆ ಒಂದು ಅದು ಇಫೆಕ್ಟ್ ಇಲ್ಲದೆ ಹೋಗ್ತದೆ, ಇಲ್ಲ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಒಂದನೇದಾಗಿ ಮಗುವಿನ ಡೋಸನ್ನು ನಿರ್ಧಾರ ಮಾಡಬೇಕು, ಅದು ಮಗುವಿನ ವೆಯ್ಟ್ನ ಮೇಲೆ ಡಿಪೆಂಡ್ ಆಗ್ತದೆ. ಎರಡನೇದು ಮಗುವಿನ ಪ್ರಾಯ. ಸಣ್ಣ ಮಕ್ಕಳಲ್ಲಿ ಕೆಲವು ಸಲ ಕಿಡ್ನಿ ಅಥವಾ ಲಿವರ್, ನಾವು ಪಿತ್ತಜನಕಾಂಗ ಅಥವಾ ಮೂತ್ರಜನಕಾಂಗ ಸಂಪೂರ್ಣವಾಗಿ ಮೆಚ್ಯೂರ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ 6 ಗಂಟೆಗೆ ಕೊಡುವಂಥ ಮದ್ದನ್ನು ಕೆಲವು ಸಲ 8 ಗಂಟೆಗೆ ಒಂದ್ಸಲ ಕೊಡ್ತೇವೆ, ಅಥವಾ 8 ಗಂಟೆ ಕೊಡುವಂಥ ಮದ್ದನ್ನು 12 ಗಂಟೆಗೆ ಒಂದ್ಸಲ ಕೊಡ್ತೇವೆ. ಸೊ ಮಗುವಿನ ಪ್ರಾಯ ಸಹ ನಮಗೆ ಕೌಂಟ್ ಆಗ್ತದೆ. ಎರಡನೇದು. ಮೂರನೇದು ಯಾವ ಫಾರ್ಮುಲೇಷನ್ಸ್ ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದು. ಅಂದರೆ ಕೆಲವು ಈಗ ಆಂಟಿಬಯೋಟಿಕ್ಸ್ ನೀವು ತಗೊಂಡ್ರೆ ಕೆಲವು ಡ್ರಾಪ್ಸ್ ಆಗಿ ಬರ್ತದೆ, ಕೆಲವು ಸಿರಪ್ ಆಗಿ ಬರ್ತದೆ, ಕೆಲವು ಡಬಲ್ ಸ್ಟ್ರೆಂತ್ ಸಿರಪ್ ಆಗಿ ಬರ್ತದೆ, ಕೆಲವು ಟ್ಯಾಬ್ಲೆಟ್ ಆಗಿ ಬರ್ತದೆ, ಕೆಲವು ಡಿಸ್ಪೋಸಿಬಲ್ ಟ್ಯಾಬ್ಲೆಟ್ ಆಗಿ ಬರ್ತದೆ, ಕೆಲವು ಡಬಲ್ ಸ್ಟ್ರೆಂತ್ ಡಿಸ್ಪೋಸಿಬಲ್ ಟ್ಯಾಬ್ಲೆಟ್, ಕೆಲವು ಕ್ಯಾಪ್ಸೂಲ್ಗಳಾಗಿ ಬರ್ತದೆ. ಸಣ್ಣ ಮಕ್ಕಳಲ್ಲಿ ನೀವು ಕ್ಯಾಪ್ಸೂಲ್ ಕೊಟ್ಟರೆ ಅವರು ನುಂಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ದೊಡ್ಡ ಮಕ್ಕಳಲ್ಲಿ ಡ್ರಾಪ್ಸ್ ಕೊಟ್ಟರೆ ಅದು ಡೋಸ್ ಸಾಕಾಗೋದಿಲ್ಲ. ಸೊ ಯಾವ ಪ್ರಾಯದ ಮಗುಗೆ ಯಾವ ಫಾರ್ಮುಲೇಷನ್ಸ್ ಕೊಡಬೇಕು, ಯಾವ ಡೋಸಲ್ಲಿ ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಹೇಗೆ ಕೊಡಬೇಕು, ಎಲ್ಲವನ್ನು ನಾವು ಯೋಚನೆ ಮಾಡಿ ಆಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. ಓಕೆ, ಹಾಗಿರುವಾಗ ಮಗುವಿಗೆ ಈಗ ಒಂದು ಜ್ವರ ಬಂದ್ರೆ, ಸೊ ಜ್ವರ ಬಂದ ಸಂದರ್ಭದಲ್ಲಿ ಆಂಟಿಬಯೋಟಿಕ್ಸ್ನ ಅಗತ್ಯ ಇರ್ತದೆ ಅಂತ ಹೇಳ್ತೀರಾ? ಮಕ್ಕಳಲ್ಲಿ 60 to 70%, 60%
ಸೋಂಕುಗಳು, ಈ ಜ್ವರ ಬರುವಂಥದ್ದು ಸೋಂಕುಗಳು, ಇವುಗಳು ಹೆಚ್ಚಿನ ಸಂದರ್ಭದಲ್ಲಿ ವೈರಸ್ ಕಾಯಿಲೆಗಳಾಗಿರ್ತದೆ. ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿರ್ಬೋದು, ಶ್ವಾಸನಾಳದ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಮೂತ್ರನಾಳ ಬೇದಿ, ವಾಂತಿ ಬೇದಿಗಳಾಗಿರ್ಬೋದು. 60-70% ವೈರಸ್ ಕಾಯಿಲೆಯಿಂದ ಬರ್ತದೆ. ಈ ವೈರಸ್ಗಳಿಗೆ ಆಂಟಿಬಯೋಟಿಕ್ ಕೊಡುವಂತಹ ಅವಶ್ಯಕತೆ ಇರುವುದಿಲ್ಲ. ತನ್ನಿಂದ ತಾನಾಗಿಯೇ ಗುಣವಾಗವಲ್ಲ ಕಾಯಿಲೆಗಳು. ಹಾಗಾಗಿ ಆಂಟಿಬಯೋಟಿಕ್ಸ್ ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಒಂದು 30-40% ಕೇಸ್ಗಳಲ್ಲಿ, 30-40 ಕೇಸ್ಗಳಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಈ ಥರ ಆಂಟಿಬಯೋಟಿಕ್ ವೈರಸ್ ಜ್ವರ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಆಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಈ ವೈರಸ್ ಇನ್ಫೆಕ್ಷನ್ಗಳು 2 ದಿವಸ 3 ದಿವಸ ಇದ್ದು ಹೋಗುವಂಥ ಕಾಯಿಲೆಗಳು. ಆದರೆ ಆ 2-3 ದಿವಸದಲ್ಲಿ ಮಕ್ಕಳ ಇಮ್ಯುನಿಟಿ ಕಡಿಮೆ ಇರ್ತದೆ. ಈ ವೈರಸ್ ಕಾಯಿಲೆ ಇನ್ಫೆಕ್ಷನ್ನಿಂದಾಗಿ ಮಕ್ಕಳ ಇಮ್ಯುನಿಟಿ ಕಡಿಮೆ ಇರ್ತದೆ. ಮಕ್ಕಳ ಇಮ್ಯುನಿಟಿ ಕಡಿಮೆ ಇದ್ದಾಗ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ. ಅಂದರೆ 2-3 ದಿವಸ ಆ ವೈರಸ್ ಇನ್ಫೆಕ್ಷನ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ ತಿಂದರೆ ಅಥವಾ ಫ್ರಿಜ್ನಲ್ಲಿದ್ದ ಕೋಲ್ಡ್ ವಾಟರ್ ಕುಡಿದ್ರೆ ಅದರಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಅವರ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಮತ್ತೆ ಹೋಗಿ ಇನ್ಫೆಕ್ಷನ್ ಉಂಟು ಮಾಡುತ್ತೆ. ಆಗ ನಾವು ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ. ಫಸ್ಟ್ 2 ದಿವಸ 3 ದಿವಸ ವೈರಲ್ ಇನ್ಫೆಕ್ಷನ್ ಗ್ಯಾರಂಟಿ ಇತ್ತು ಅಂತ ಹೇಳಿದ್ರೆ ನಾವು ಆಂಟಿಬಯೋಟಿಕ್ಸ್ ಕೊಡಲಿಕ್ಕೆ ಹೋಗುವುದಿಲ್ಲ, ಅಗತ್ಯ ಇರುವುದಿಲ್ಲ. ಡಾಕ್ಟರ್, ಹಾಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಮಾಡುವ ತಪ್ಪು ಇರ್ಬೋದು ಅದು. ಸೊ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ನಾವು ಫಾರ್ಮಸಿಗೆ ಹೋಗಿ ಮೆಡಿಸಿನ್ ತಗೊಳ್ಳುವಂಥದ್ದು, ಮನೆಯಲ್ಲಿ ಅಮ್ಮ ಅಥವಾ ಅಪ್ಪ ಇದ್ರೆ ಅವರೇ ಡಾಕ್ಟರ್ ಆಗುವಂಥದ್ದು, ಅವರೇ ಮೆಡಿಸಿನ್ ಅನ್ನು ಪ್ರಿಸ್ಕ್ರೈಬ್ ಮಾಡುವಂಥದ್ದು, ಅಂಡ್ ಫಾರ್ಮಸಿಗೆ ಹೋಗಿ ಅವರೇ ಮೆಡಿಸಿನ್ ತಂದು ಮಕ್ಕಳಿಗೆ ಕೊಡುವಂಥದ್ದು. ಇದು ಎಷ್ಟು ಸರಿ ಅಂತ ಹೇಳ್ತೀರಾ ನೀವು? ಅತ್ಯಂತವಾದಂತಹ ಡೇಂಜರಸ್ ಆಟಿಟ್ಯೂಡ್ ಅಂತ ಹೇಳ್ತೇನೆ ನಾನು. ಹೌದು, ಅದು ಹೇಳಲಿಕ್ಕೆ ಕಾರಣ ಉಂಟು. ಯಾಕಂತ ಹೇಳಿದ್ರೆ, ಮೊದಲನೇದಾಗಿ 60-70% ಜ್ವರ, ಶೀತ, ಕೆಮ್ಮುಗಳಿಗೆ ಅಥವಾ ವಾಂತಿ ಭೇದಿಗಳಿಗೆ ಆಂಟಿಬಯೋಟಿಕ್ಸ್ನ ಅವಶ್ಯಕತೆ ಇರುವುದಿಲ್ಲ. ಮಕ್ಕಳಲ್ಲಿ ಅಗತ್ಯ ಇಲ್ಲದೆ ಕೊಡುವಂಥದ್ದು, ಜಾಸ್ತಿ ಕೊಡುವಂಥದ್ದು ಎರಡೂ ಡೇಂಜರಸ್. ಅಂದರೆ ಓವರ್ ಟ್ರೀಟ್ಮೆಂಟ್ ಆ್ಯಂಡ್ ಅಂಡರ್ ಟ್ರೀಟ್ಮೆಂಟ್ ಬೋತ್ ಆರ್ ಡೇಂಜರಸ್. ಎರಡೂ ಬಹಳ ಸೀರಿಯಸ್ ಅಂಶಗಳು. ಸೊ 30-40% ಕೇಸ್ಗಳಲ್ಲಿ ಮಾತ್ರ ಆಂಟಿಬಯೋಟಿಕ್ಸ್ ಕೊಡುವಂಥ ಅವಶ್ಯಕತೆ ಇರ್ತದೆ. ಎರಡನೇದು, ಎಲ್ಲ ಆಂಟಿಬಯೋಟಿಕ್ಸ್ಗಳು ಎಲ್ಲ ಶೀತ ಕೆಮ್ಮು ಜ್ವರಕ್ಕೆ ಒಂದೇ ಥರನಾದಂತಹ ಆಂಟಿಬಯೋಟಿಕ್ ಆಗೋದಿಲ್ಲ. ಕೆಲವು ಶೀತ ಕೆಮ್ಮು ಇದ್ದಾಗ ನಾವು ಅಜಿಥ್ರೊಮೈಸಿನ್ ಕೊಡಬೇಕಾಗ್ತದೆ, ಕೆಲವು ಶೀತ ಕೆಮ್ಮು ಇದ್ದಾಗ ನಾವು ಸೆಫಲೋಸ್ಪೋರಿನ್ಸ್ ಕೊಡಬೇಕಾಗ್ತದೆ, ಕೆಲವು ಶೀತ ಕೆಮ್ಮಿದ್ದಾಗ ಅದು ಅಮಾಕ್ಸಿಸಿಲಿನ್ ಕೊಡಬೇಕಾಗ್ತದೆ, ಕೆಲವು ಶೀತ ಕೆಮ್ಮು ಇದ್ದಾಗ ಅಮಾಕ್ಸಿಕ್ಲಾವ್ಲಿನಿಕ್ ಆ್ಯಸಿಡ್ ಕೊಡಬೇಕಾಗ್ತದೆ. ಡಿಫರೆಂಟ್ ಟೈಪ್ಸ್ ಆಫ್ ಆಂಟಿಬಯೋಟಿಕ್ಸ್ ಉಂಟು. ಅದು ಬೇರೆ ಬೇರೆ ನಾನು ಹೇಳಿದ ಎಲ್ಲವೂ ಶೀತ ಕೆಮ್ಮು ಜ್ವರನೇ. ಆದರೆ ಎಲ್ಲ ಶೀತ ಕೆಮ್ಮು ಜ್ವರಕ್ಕೂ ಒಂದೇ ಥರನಾದಂಥ ಆಂಟಿಬಯೋಟಿಕ್ಸ್ ಆಗೋದಿಲ್ಲ. ಅದು ಬೇರೆ ಬೇರೆ ಥರನಾದಂಥ ಶೀತ ಕೆಮ್ಮಿಗೆ ಬೇರೆ ಬೇರೆ ಥರನಾದಂಥ ಆಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. ಅದು ವೈದ್ಯರು ನೋಡಿಯೇ ನಿರ್ಧಾರ ಮಾಡ್ತಾರೆ. ವೈದ್ಯರ ನಿರ್ದೇಶನದ ಮೇಲೆ ಆಂಟಿಬಯೋಟಿಕ್ಸ್ ತಗೊಳ್ಬೇಕಾಗ್ತದೆ. ಅಗತ್ಯ ಇದ್ದರೆ ಮಾತ್ರ, ಬೇಕಾದಾಗ ಮಾತ್ರ ಕೊಡಬೇಕಾಗ್ತದೆ. ಒಂದನೇದು. ಎರಡನೇದು, ನಾನು ಆಗಲೇ ಹೇಳಿದಾಗೆ ಡೋಸ್ ಮತ್ತು ಫಾರ್ಮುಲೇಷನ್ಸ್. ನೀವು ಡೋಸ್ ಡಿಸೈಡ್ ಮಾಡಿದ್ದು ನಾವು ಮಕ್ಕಳ ತೂಕದ ಮೇಲೆ. ಕಳೆದ ಸಲ ಡಾಕ್ಟ್ರು ಇದೇ ಮದ್ದು ಕೊಟ್ಟಿದ್ರು, ಈ ಸಲ ಇದೇ ಆಗ್ತದೆ ಅಂತ ಹೇಳುವಂಥ ತಪ್ಪು. ಯಾಕಂತಂದರೆ ಆ ಟೈಮಲ್ಲಿ ತೂಕ ಜಾಸ್ತಿ ಆಗಿರ್ತದೆ, ಮಗು ದೊಡ್ಡದಾಗಿರ್ತದೆ, ಪ್ರಾಯ ದೊಡ್ಡದಾಗಿರ್ತದೆ. ಸೊ ಆಗ ಬೇರೆ ಫಾರ್ಮುಲೇಷನ್ಸ್ ಕೊಡಬೇಕಾಗ್ತದೆ, ಬೇರೆ ಡೋಸ್ ಕೊಡಬೇಕಾಗ್ತದೆ, ಬೇರೆ ಫ್ರೀಕ್ವೆನ್ಸಿ ಕೊಡಬೇಕಾಗ್ತದೆ, ಬೇರೆ ಡ್ಯೂರೇಷನ್ ಕೊಡಬೇಕಾಗತ್ತೆ. ಇದೆಲ್ಲ ತುಂಬ ವ್ಯತ್ಯಾಸ ಆಗ್ತದೆ. ಇದೆಲ್ಲ ಆಂಟಿಬಯೋಟಿಕ್ಸ್ ಇಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಇವುಗಳೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ನೀವಾಗಿಯೇ ಹೋಗಿ ಮೆಡಿಕಲ್ ಶಾಪಿಂದ ಆಂಟಿಬಯೋಟಿಕ್ಸ್ ತೊಗೊಂಡು ಕೊಟ್ಟರೆ ಅದು ಜಾಸ್ತಿ ಅಪಾಯಕಾರಿ ಆಗ್ತದೆ ಹೊರತು ಅದರಿಂದ ಏನು ನಿಮಗೆ ಸಹಾಯ ಆಗುತ್ತೆ. ಹಾಗೆ ಡಾಕ್ಟರ್, ನಮಗೆ ಮತ್ತೊಂದು ತಪ್ಪು ಕಲ್ಪನೆ ಕೂಡ ಇರ್ತದೆ. ಏನು ಅಂತ ಹೇಳಿದ್ರೆ, ಈಗ ಒಂದು ಆಂಟಿಬಯೋಟಿಕ್ಸ್ ಅನ್ನ ಕೊಟ್ಟ ಮೇಲೆ ಏನಾದ್ರೂ ಅದು ಮಿಸ್ ಆಯ್ತು ಅಥವಾ ತಗೊಳ್ಳೋದು ಮಿಸ್ ಆಯ್ತು ಅಥವಾ ತಗೊಂಡ ಕೂಡಲೇ ಮಗು ವಾಂತಿ ಮಾಡಿತ್ತು, ಸೊ ಕೂಡಲೇ ಮತ್ತೊಂದು ಡೋಸ್ ಅನ್ನ ಕೊಡುವಂಥದ್ದು, ಇದು ಎಷ್ಟು ಸಮಂಜಸವಾಗಿರ್ತದೆ ಅಂತ ಹೇಳ್ತೀವಿ? ಅತಿ ಮುಖ್ಯವಾದಂಥ ಪ್ರಶ್ನೆ. ಯಾಕಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಈ ಪ್ರಶ್ನೆ ಬಂದೇ ಬರ್ತದೆ, ಈ ಸಂದೇಹ ಬಂದೇ ಬರ್ತದೆ. ಯಾವುದೇ ಮದ್ದಾಗಲಿ, ಆಂಟಿಬಯೋಟಿಕ್ಸ್ ಅಂತಲ್ಲ, ಯಾವುದೇ ಮದ್ದು ಆಗಲಿ, ಅರ್ಧ ಗಂಟೆ ಮದ್ದು ಕೊಟ್ಟ ಅರ್ಧ ಗಂಟೆಯೊಳಗೆ ಮಗು ವಾಂತಿ ಮಾಡಿತು ಅಂತಾದರೆ ಅದನ್ನು ಮತ್ತೆ ರಿಪೀಟ್ ಮಾಡಬೇಕು. ಯಾಕಂತೇಳಿದ್ರೆ ಅಷ್ಟರೊಳಗೆ ಎಲ್ಲ ಮದ್ದು ವಾಪಸ್ ಹೋಗಿರ್ತದೆ, ಅದು ಡೋಸು ಕರೆಕ್ಟಾಗಿ ಸಿಗುವುದಿಲ್ಲ. ಹಾಗಾಗಿ ಮತ್ತೆ ಅದನ್ನು ರಿಪೀಟ್ ಮಾಡಬೇಕಾಗ್ತದೆ. ಅರ್ಧ ಗಂಟೆ ನಂತರ ವಾಂತಿ ಆದರೆ ಅದು ಆಲ್ರೆಡಿ ದೇಹಕ್ಕೆ ಒಳಗೆ ಹೋಗಿರ್ತದೆ, ಹಾಗಾಗಿ ತೊಂದರೆ ಇಲ್ಲ. ಒಂದನೇದು. ಎರಡನೇದು, ವಾಂತಿ ಆಗಲಿಲ್ಲ ಅಂತೇಳಿದ್ರೆ ಅದನ್ನು ಡೋಸನ್ನು ಕಂಟಿನ್ಯೂ ಮಾಡಬೇಕು. ಬೈ ಚಾನ್ಸ್ ನೆಕ್ಸ್ಟ್ ಡೋಸ್ ಮರೆತು ಹೋಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೋಸ್ ಯಾವಾಗ ನೆನಪಾಗುತ್ತದೋ ಆವಾಗ ತಕ್ಷಣ ಕೊಡಿ. ಯಾಕೆ ಅಂತೇಳಿದರೆ ಡೋಸು ನಾವು ಎಷ್ಟು ಕೊಡ್ತೀವೋ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ,
ಅದು ದೇಹದ ಒಳಗೆ ಹೋದ ಮೇಲೆ ಕೆಲವು ಮೆಡಿಸಿನ್ಗಳು 24 ಗಂಟೆ ಇರ್ತದೆ, ಕೆಲವು ಮೆಡಿಸಿನ್ಗಳು ನಮ್ಮ ರಕ್ತದಲ್ಲಿ 8 ಗಂಟೆ ಇರ್ತದೆ, ಕೆಲವು ಮೆಡಿಸಿನ್ಗಳು 6 ಗಂಟೆ ಇರ್ತದೆ, ಕೆಲವು ಮೆಡಿಸಿನ್ಗಳು 12 ಗಂಟೆವರೆಗೆ ಇರ್ತದೆ. ಅಷ್ಟು ನಮ್ಮ ರಕ್ತದಲ್ಲಿ ಲೆವೆಲ್ ಇದ್ದಾಗ ಮಾತ್ರ ಅವುಗಳು ಬ್ಯಾಕ್ಟೀರಿಯಾದ ಮೇಲೆ ಆ್ಯಕ್ಟ್ ಮಾಡಲಿಕ್ಕೆ ಆಗ್ತದೆ. ಸೊ ಆ ಡೋಸ್ ಬ್ಲಡ್ ಲೆವೆಲಲ್ಲಿ ಆ ಡ್ರಗ್ ಲೆವೆಲನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಸೊ ನೀವು 6 ಗಂಟೆಗೆ ಒಂದ್ಸಲ ಕೊಡಬೇಕಾದಂಥ ಮದ್ದನ್ನು 8 ಗಂಟೆಗೆ ಅಥವಾ 12 ಗಂಟೆಗೆ ಕೊಟ್ಟರೆ ಅದು ಪರಿಣಾಮ ಬೀಳುವುದಿಲ್ಲ. ಈಗ ನಾವು ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕು ಅಂತೇಳಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ನೀವು 8 ಗಂಟೆಗೆ ಒಂದ್ಸಲ ಕೊಡಿ ಅಂತ ನಾವು ಹೇಳಿರ್ತೇವೆ ಪೇಷಂಟ್. ಆದರೆ ಪೇಷಂಟು ಅಯ್ಯೋ ಅದು ಡೋಸ್ ಜಾಸ್ತಿ ಆಗ್ತದೆ ಮಕ್ಕಳಿಗೆ ಅಂತ ಹೇಳ್ಕೊಂಡು ದಿವಸಕ್ಕೆ 2 ಸಲ ಅಥವಾ ದಿವಸಕ್ಕೆ 1 ಸಲ ಎಲ್ಲ ಕೊಡ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಫಸ್ಟ್ 2 ಗಂಟೆಯಲ್ಲಿ ಮಾತ್ರ ಆ ಬ್ಲಡ್ ಲೆವೆಲ್ ಇರ್ತದೆ, ಮತ್ತೆ ಉಳಿದ 10 ಗಂಟೆ 8 ಗಂಟೆ ಮಗುವಿನ ರಕ್ತದಲ್ಲಿ ಬ್ಯಾಕ್ಟೀರಿಯನ್ ಆಂಟಿಬಯೋಟಿಕ್ಸ್ನ ಅಂಶ ಇರುವುದಿಲ್ಲ. ಹಾಗಾಗಿ ಅದು ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಆಗೋದಿಲ್ಲ. ಸೊ ಡಾಕ್ಟರ್ಗಳು ಯಾವ ಫ್ರೀಕ್ವೆನ್ಸಿಯಲ್ಲಿ ಹೇಳಿದ್ದಾರೆ ಅದೇ ಫ್ರೀಕ್ವೆನ್ಸಿಯಲ್ಲಿ ಕೊಡಬೇಕು. ಬೈ ಚಾನ್ಸ್ ನಿಮಗೆ ಡೋಸ್ ಮರ್ತೋಯ್ತು ಅಂತ ಹೇಳಿದ್ರು ನೆಕ್ಸ್ಟ್ ನೆನಪಾದ ತಕ್ಷಣ ನೆಕ್ಸ್ಟ್ ಡೋಸ್ ಕೊಡಿ. ಮತ್ತೆ ಈಗ ಅಂದರೆ ಬೆಳಗ್ಗೆ 6 ಗಂಟೆ ಕೊಟ್ಟಿದ್ರೆ ನೆಕ್ಸ್ಟ್ ಡೋಸ್ ಮಧ್ಯಾಹ್ನ 2 ಗಂಟೆಗೆ ಕೊಡ್ಲಿಕ್ಕಿತ್ತು ಅಂತ ಹೇಳಿದ್ರೆ 2 ಗಂಟೆ ಡೋಸ್ ಮರ್ತೋಯ್ತು ಅಂತ ಹೇಳಿದ್ರೆ 4 ಗಂಟೆಗೆ ನೆನಪಾಯಿತು ಅಂತ ಹೇಳಿದ್ರೆ 4 ಗಂಟೆಗೆ ಕೊಡಿ. ಮತ್ತು ನೆಕ್ಸ್ಟ್ 6 ಗಂಟೆಗೆ 2 ಗಂಟೆಗೆ 10 ಗಂಟೆ ಇದ್ದದ್ದು ಮಧ್ಯಾಹ್ನ 4 ಗಂಟೆ ಕೊಟ್ಟರು ಮತ್ತೆ 10 ಗಂಟೆಗೆ ನೆಕ್ಸ್ಟ್ ಡೋಸ್ ಕೊಡಿ. ಆಗ ಅದು ಕಂಟಿನ್ಯೂ ಆಗ್ತದೆ, ಅದು ಡೋಸ್ ಫ್ರೀಕ್ವೆನ್ಸಿ ಮೇಂಟೈನ್ ಆಗ್ತದೆ. ಹಾಗೆ ಆಂಟಿಬಯೋಟಿಕ್ಸ್ ಅನ್ನ ನಾವೀಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಇಷ್ಟು ದಿನ ತಗೊಳ್ಬೇಕು, ಒಂದು 3 ದಿವಸದ ಕೋರ್ಸ್ ಇರ್ತದೆ ಅಂತ. ಸೊ ಆ 3 ದಿವಸದ ಕೋರ್ಸ್ ಅನ್ನ ಬಿಟ್ಟು ಇನ್ನೂ ಉಳಿದಿದೆ ಮಾತ್ರೆ ಅಂತ ಹೇಳ್ಕೊಂಡು ಅವ್ರು ಇನ್ನೂ ಸಹ ವೀಕ್ ಆಗಿ ಕಾಣ್ತಿದ್ದಾರೆ ಅಂತ ಹೇಳಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡದೆ ಮತ್ತೆ ಮುಂದುವರಿಸೋದು ಸರಿನಾ? ಹೆಚ್ಚಿನ ಸಂದರ್ಭದಲ್ಲಿ ಮಿನಿಮಮ್ 5 ರಿಂದ 7 ದಿವಸ ಆಂಟಿಬಯೋಟಿಕ್ ತಗೊಳ್ಬೇಕಾಗ್ತದೆ. ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ ಮೇಲೆ 5 ರಿಂದ 7 ದಿವಸ ಮಿನಿಮಮ್ ಆಂಟಿಬಯೋಟಿಕ್ ಕೊಡಬೇಕಾಗ್ತದೆ. ಡಾಕ್ಟರ್ಸ್ ಯೂಶುವಲಿ ಪ್ರಿಸ್ಕ್ರೈಬ್ ಮಾಡುವಾಗ ಎಷ್ಟು ದಿವಸ ಕೊಡಬೇಕು ಅಂತ ಹೇಳಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ನಮಗೆ ಬರೇ ಶೀತ, ಮೂಗಿನಲ್ಲಿ ಶೀತ ಇತ್ತು ಅಂತ ಹೇಳಿದ್ರೆ 5 ದಿವಸ ಆಂಟಿಬಯೋಟಿಕ್ ಸಾಕಾಗುತ್ತೆ. ಗಂಟಲು ಕುಹರದ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಅಥವಾ ಥ್ರೋಟ್ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಸಾಧಾರಣ 7 ದಿವಸದ ಆಂಟಿಬಯೋಟಿಕ್ ಬೇಕಾಗ್ತದೆ. ಕಿವಿ ನೋವು ಇತ್ತು ಅಥವಾ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿದ್ದರಿಂದ 7 ರಿಂದ 10 ದಿವಸದ ಆಂಟಿಬಯೋಟಿಕ್ಸ್ ಬೇಕಾಗ್ತದೆ. ಸೈನಸೈಟಿಸು ಅಥವಾ ಅಡಿನಾಯ್ಡೈಟಿಸ್ ಆ ಥರ ಇದ್ದರೆ ಮಕ್ಕಳಿಗೆ ಸಾಧಾರಣ 4 ರಿಂದ 6 ವಾರದ ಆಂಟಿಬಯೋಟಿಕ್ಸ್ ಬೇಕಾಗ್ತದೆ. ಸೊ ಆಂಟಿಬಯೋಟಿಕ್ಸ್ ಎಷ್ಟು ದಿವಸ ತಗೊಳ್ಬೇಕು ಅಂತೇಳಿ ನಿರ್ಧಾರ ಮಾಡೋದು ಕಾಯಿಲೆ ಮತ್ತು ಡಾಕ್ಟ್ರು. ನೀವಾಗಿ ಯಾವ ಕಾರಣಕ್ಕೂ ನಿರ್ಧಾರ ಮಾಡಲಿಕ್ಕೆ ಹೋಗಬೇಡಿ. ಒಂದನೇದು. ಎರಡನೇದು, 2 ದಿವಸ ಶೀತ ಕೆಮ್ಮ ಕಡಿಮೆ ಆದ ತಕ್ಷಣ ಆಂಟಿಬಯೋಟಿಕ್ಸನ್ನು ನಿಲ್ಲಿಸ್ತಾರೆ. ಅದು ಇನ್ನೊಂದು ಡೇಂಜರಸ್ ಸಿಚುವೇಶನ್. ಡಾಕ್ಟರು 5 ದಿವಸ ಅಥವಾ 7 ದಿವಸ ಕೋರ್ಸ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದರೆ ಅಷ್ಟು ದಿವಸ ನಿಮಗೆ ಕಾಯಿಲೆ ಗುಣ ಆಗಿದ್ದರೂ ಅದನ್ನು ಕಂಪ್ಲೀಟ್ ಮಾಡಬೇಕು. ಯಾಕಂತ ಹೇಳಿದರೆ ಮತ್ತೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತೇನೆ. ಅದು ದೇಹದಲ್ಲಿ ಆಯಿತು ಅಂತಾದರೆ ಮತ್ತೆ ನಿಮಗೆ ಅದೇ ಆಂಟಿಬಯೋಟಿಕ್ಸ್ಗಳು ತಾಗೋದಿಲ್ಲ. ಹಾಗಾಗಿ ಡಾಕ್ಟ್ರು ಹೇಳಿದಷ್ಟು ದಿವಸ ಆಂಟಿಬಯೋಟಿಕ್ ತಗೊಳ್ಳೇಬೇಕು. ಮಾತ್ರೆ ಉಳಿತದೆ ಅಂತ ಹೇಳುವಂಥದ್ದು ತಪ್ಪು ಕಲ್ಪನೆ. ಯಾಕಂತ ಹೇಳಿದ್ರೆ ವೈದ್ಯರು ಎಷ್ಟು ದಿವಸ ಬೇಕಾ ಅಷ್ಟೇ ದಿವಸಕ್ಕೆ ಆಂಟಿಬಯೋಟಿಕ್ಸ್ ಕೊಡ್ತಿರ್ತಾರೆ. ಸೊ ಅವರ ಕೋರ್ಸನ್ನು ಕಂಪ್ಲೀಟ್ ಮಾಡಿತು ಅಂತಾದರೆ ಆಗ ನಿಮಗೆ ಕರೆಕ್ಟಾಗಿ ರೋಗ ನಿಧಾನ ಆಗ್ತದೆ, ರೋಗ ಗುಣ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರೊಳಗೆ ಗುಣ ಆಗದಿದ್ರು ಮತ್ತೆ ಕನ್ಸಲ್ಟ್ ಮಾಡಬೇಕೆ ಬಿಟ್ಟರೆ ನಾವು ಅದನ್ನು ನಾವಾಗೇ ಹೌದು ಕಡಿಮೆ ಆಗಲಿಲ್ಲ ಅಂತೇಳಿ 7 ದಿವಸದಿಂದ 10 ದಿವಸಕ್ಕೆ ಕಂಟಿನ್ಯೂ ಮಾಡೋದು ಅದು ತಪ್ಪು ಕಲ್ಪನೆ. ಹಾಗೆ ಡಾಕ್ಟರ್, ನಾವೀಗ ಒಂದು ಸಲ ಡಾಕ್ಟರ್ ಹತ್ರ ಹೋಗುವಾಗ ನಮಗೆ ಕಮ್ಮಿ ಮಾತ್ರೆಯನ್ನು ಕೊಟ್ಟಿದ್ರು, ಆದರೆ ಈ ಸಲ ನಮಗೆ ಜಾಸ್ತಿ ಮಾತ್ರೆಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ಏನಪ್ಪ ಕಾರಣ ಇರ್ಬೋದು ಅಂತ ಹೇಳಿ ಮತ್ತೊಂದಿಷ್ಟು ಜನರ ಹತ್ರ ಕೇಳುವುದು, ಇದು ನಮ್ಮ ಸಮಾಜದಲ್ಲಿ ನಡೀತಾನೆ ಇರ್ತದೆ. ಸೊ ಅದಕ್ಕೆ ಏನು ಹೇಳ್ತೀರಾ ನೀವು? ನಾನು ಅದೇ ಹೇಳಿದ ಹಾಗೆ ಎಷ್ಟು ದಿವಸ ಡ್ಯೂರೇಷನ್ ಕೊಡಬೇಕು ಅಂತ ಹೇಳುವಂಥದ್ದು ಯಾವ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಅಂತೇಳಿ ಡಿಸೈಡ್ ಮಾಡ್ತೇವೆ. ಬರೀ ಶೀತ ಕೆಮ್ಮು ಅಂತ ಹೇಳಿದ್ರೆ ಕೆಲವು ಸಲ 5 ದಿವಸ ಸಾಕಾಗ್ತದೆ. ಗಂಟ್ಲು ಇನ್ಫೆಕ್ಷನ್ ಅಥವಾ ಚೆಸ್ಟ್ ಇನ್ಫೆಕ್ಷನ್, ಶ್ವಾಸಕೋಶದ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರೆ 10 ರಿಂದ 14 ದಿವಸ ಕೊಡಬೇಕಾಗ್ತದೆ. ಕಿವಿ ನೋವು ಅಂತ ಹೇಳಿದ್ರೆ 10 ದಿವಸ ಕೊಡಬೇಕಾಗ್ತದೆ. ಕೆಲವು ಸಲ ಸೈನಸೈಟಿಸ್ ಅಂತ ಹೇಳಿದ್ರೆ 6 ವಾರನೂ ಕೊಡಬೇಕಾಗ್ತದೆ. ಎಷ್ಟು ದಿವಸ ಕೊಡಬೇಕಾಗ. ಮತ್ತು ಎರಡನೇದು, ಡ್ಯೂರೇಷನ್ ಡಿಪೆಂಡ್ಸ್ ಆನ್ ಡ್ರಗ್ಸ್ ಆಲ್ಸೋ. ಅಜಿಥ್ರಮೈಸಿನ್ ಅಂತ ಕೆಲವು ಆಂಟಿಬಯೋಟಿಕ್ಸ್ಗಳು ದಿವಸಕ್ಕೆ 1 ಸಲ ಕೊಟ್ಟರು ಸಾಕು, 3 ರಿಂದ 5 ದಿವಸ ಕೊಟ್ಟರು ಸಾಕಾಗ್ತದೆ. ಆದರೆ ಕೆಲವು ಅಮಾಕ್ಸಿಸಿಲಿನ್ ಮದ್ದು ದಿವಸಕ್ಕೆ 3 ಸಲ ಕೊಡಬೇಕಾಗತ್ತೆ, 7 ದಿವಸಕ್ಕೆ ಕೊಡಬೇಕಾಗತ್ತೆ ಮಿನಿಮಮ್. ಕೆಲವು ಮೆಡಿಸಿನ್ಗಳು ಹಾಗೆ 3 ದಿವಸದಲ್ಲೇ ಗುಣ ಮಾಡುವಂಥ ಇರ್ತದೆ. ಕೆಲವು ಮಕ್ಕಳು ಕೆಲವು ದಿವಸ, ಕೆಲವು 7 ದಿವಸ, ಕೆಲವು ಕಾಯಿಲೆ ಸಿಂಗಲ್ ಡೋಸ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ತಾರೆ, ಒಂದೇ ಡೋಸಲ್ಲಿ ಗುಣ ಆಗುವಂಥ ಕಾಯಿಲೆಗಳು ಅದು ಸಹ ಇರ್ತದೆ. ಸೊ ಅದು ನೀವು ವೈದ್ಯರ ಸಲಹೆ ಸೂಚನೆಯ ಮೇರೆಗೆ ಎಷ್ಟು ದಿವಸ ತಗೊಳ್ಬೇಕಂತದನ್ನು ಡಿಸೈಡ್ ಮಾಡಿ ಅದರ ಮೇಲೆ ತಗೊಳ್ಳುವಂಥದ್ದು ಒಳ್ಳೆಯದು. ನೀವಾಗಿ ಯಾವ ಕಾರಣಕ್ಕೂ ಡಿಸೈಡ್ ಮಾಡೋದು ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಡಾಕ್ಟರ್, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ ನಾವು, ಇದು ಏನು ಅಂತ ಹೇಳ್ಬೋದಾ? ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಇದೊಂದು ದೊಡ್ಡ ನಮ್ಮ ಸಾಮಾಜಿಕ ಪಿಡುಗಾಗಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಆಂಟಿಬಯೋಟಿಕ್ಸ್ ಇನ್ಅಡ್ವರ್ಟೆಂಟ್ ಯೂಸ್ ಅಂದರೆ ಅಗತ್ಯ ಇಲ್ಲದೆ ಇರುವಂತಹ ಆಂಟಿಬಯೋಟಿಕ್ಸ್ಗಳನ್ನು ಯೂಸ್ ಮಾಡುವಂಥದ್ದು. ಇದರಿಂದಾಗಿ ಏನಾಗ್ತದೆ ಅಂತ ನಮ್ಮ ದೇಹದಲ್ಲಿ ಫಾರ್ ಎಕ್ಸಾಂಪಲ್
100 ಬ್ಯಾಕ್ಟೀರಿಯಾಗಳಿದ್ರೆ ಅದರಲ್ಲಿ 90 ಈ ಮೆಡಿಸಿನಿಗೆ ರೆಸ್ಪಾಂಡ್ ಆಗ್ತದೆ ಅಂತ ಹೇಳ್ತವೆ. 10 ಬ್ಯಾಕ್ಟೀರಿಯಾಗಳು ಈ ಮೆಡಿಸಿನ್ಗೆ ರೆಸ್ಪಾಂಡ್ ಆಗದೇ ಇರುವಂಥ ರೆಸಿಸ್ಟೆನ್ಸನ್ನು ಹೊಂದಿರ್ತವೆ. ಬ್ಯಾಕ್ಟೀರಿಯಾಗಳು ನಮ್ಮಷ್ಟೇ ಬುದ್ಧಿವಂತರು, ಅವರು ರೆಸಿಸ್ಟೆನ್ಸನ್ನು ಬೇಗ ಡೆವಲಪ್ ಮಾಡ್ಕೊಳ್ತಾರೆ. ಸೊ ಈ 10 ಬ್ಯಾಕ್ಟೀರಿಯಾಗಳು ಹಾಗೆ ಉಳಿದಿರ್ತವೆ. ನಾವು ಕೊಟ್ಟಿರುವಂತಹ ಆ್ಯಂಟಿಬಯೋಟಿಕ್ಸ್ಗಳು 90 ಬ್ಯಾಕ್ಟೀರಿಯಾಗಳ ಮೇಲೆ ಪರಿಣಾಮಕಾರಿಯಾಗಿ ಅವುಗಳನ್ನು ನಾಶ ಮಾಡ್ತದೆ. ಆದರೆ ಉಳಿದ 10 ಬ್ಯಾಕ್ಟೀರಿಯಾಗಳು ಅವುಗಳು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರುವಂಥ ಬ್ಯಾಕ್ಟೀರಿಯಾಗಳು, ಅವುಗಳು ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತವೆ. 10 20 ಆಗುತ್ತೆ, 20 60 60 100 ಆಗುತ್ತೆ. ಅದು ಮತ್ತೆ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಉಂಟು ಮಾಡಿದಾಗ ನಾವು ಈ ಮೊದಲು ಕೊಟ್ಟಂತಹ ಆ್ಯಂಟಿಬಯೋಟಿಕ್ಸ್ ಅವುಗಳಿಗೆ ತಾಗದೆ ಹೋದಾಗ ನಮಗೆ ಮತ್ತೆ ಹೈಯರ್ ಆ್ಯಂಟಿಬಯೋಟಿಕ್ಸ್ಗೆ ಹೋಗಬೇಕಾಗುತ್ತೆ. ಕೆಲವು ಸಲ ಇಂಜೆಕ್ಷನ್ನೇ ಕೊಡಬೇಕಾಗತ್ತೆ. ಇಂತಹ ಸಂದರ್ಭಗಳು ಬರ್ತವೆ. ಹೆಚ್ಚಿನ ಸಂದರ್ಭದಲ್ಲಿ ಅಗತ್ಯ ಇಲ್ಲದೆ ಆ್ಯಂಟಿಬಯೋಟಿಕ್ ತೊಗೊಂಡ್ರೆ, ಕರೆಕ್ಟಾಗಿ ಡೋಸಲ್ಲಿ ಆ್ಯಂಟಿಬಯೋಟಿಕ್ ತೊಗೊಳ್ಳದೇ ಇದ್ದರೆ, ಡೋಸ್ ಕಂಪ್ಲೀಟ್ ಮಾಡದೇ ಇದ್ದರೆ, ಅಥವಾ ಕೆಲವು ಆ್ಯಂಟಿಬಯೋಟಿಕ್ಗಳು ಕೆಲವು ಬ್ಯಾಕ್ಟೀರಿಯಾಗಳಿಗೆ ಆಗೋದಿಲ್ಲ, ಆ ಥರ ಸಂದರ್ಭದಲ್ಲಿ ಅಗತ್ಯ ಇಲ್ಲದ ಆ್ಯಂಟಿಬಯೋಟಿಕ್ಗಳನ್ನು ಕೊಟ್ಟರೆ ಈ ಎಲ್ಲ ದುಷ್ಪರಿಣಾಮ ಬರ್ತದೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಆ್ಯಂಟಿಬಯೋಟಿಕ್ಸ್ ಅಂದರೆ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆಂಟ್ ಇರುವಂತಹ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಉಂಟು ಮಾಡಿದಂತಾದರೆ ಆ ಸೋಂಕುಗಳನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಕಷ್ಟ. ಸಾಮಾನ್ಯವಾಗಿ ಕೊಡುವಂತಹ ಆ್ಯಂಟಿಬಯೋಟಿಕ್ಸ್ ಎಲ್ಲ ಅಂಥ ಪೇಷಂಟಲ್ಲಿ ತಾಗೋದಿಲ್ಲ. ಆವಾಗ ನಾವು ಇಂಜೆಕ್ಷನ್ನೇ ಕೊಡಬೇಕಾಗ್ತದೆ, ಹೈಯರ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ, ಕಾಸ್ಟ್ಲಿ ಮೆಡಿಸಿನ್ಸ್ ಕೊಡಬೇಕಾಗ್ತದೆ, ಅಡ್ಮಿಟ್ ಮಾಡಿ ಕೊಡಬೇಕಾಗ್ತದೆ. ಅಲ್ಲದೆ ಈ ಬ್ಯಾಕ್ಟೀರಿಯಾಗಳು ಬೇರೆ ಸೀರಿಯಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ನ್ಯೂಮೋನಿಯಾ, ಮೆನಿಂಜೈಟಿಸ್, ಆಸ್ಟಿಮಾಲೈಟಿಸ್, ಬೋನ್ ಇನ್ಫೆಕ್ಷನ್ ಅಂಥದ್ದೆಲ್ಲ ಆಗಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಆ್ಯಂಟಿಬಯೋಟಿಕ್ಸ್ ಜೊತೆಗೆ ಯಾವಾಗಲೂ ಆಟ ಆಡಬಾರದು ಅಂತ ಹೇಳ್ತೇನೆ. ಆ್ಯಂಟಿಬಯೋಟಿಕ್ಸ್ ವೈದ್ಯರ ಸಲಹೆ ಮೇರೆಗೆ ಮಾತ್ರ ತಗೊಳ್ಳತಕ್ಕದ್ದು. ಅಂದರೆ ವೈದ್ಯರ ಸಲಹೆ ಇಲ್ಲದೆ ಆ್ಯಂಟಿಬಯೋಟಿಕ್ಸ್ ಅನ್ನು ತಗೊಂಡು ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳ ಚಟುವಟಿಕೆಗೆ ನಾವೇ ಅವಕಾಶ ಮಾಡಿಕೊಟ್ಟು ನಾವೇ ನಮ್ಮನ್ನು ಕೊಂದುಕೊಂಡಾಗ ನಾವು ನಮ್ಮನ್ನೇ ಕೊಂದುಕೊಳ್ಳುವ ಒಂದು ಪರಿಸ್ಥಿತಿ ಎದುರಾಗಬಹುದು. ಸೊ ಅದನ್ನ ಮಾಡುವುದಕ್ಕಿಂತ ಮುಂಚೆ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತಾ ಇದ್ದೀರಾ ಡಾಕ್ಟರ್. ಮತ್ತಷ್ಟು ಇದರ ವಿಷಯವನ್ನ ಮಾತನಾಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ನಮಗ నువ్వు ఓల్తికు నువ్వుగా ఉంది ఓల్తికు నువ్వు ಒಂದು ಆ ಶಾಪ್ ಪಲೆ ಅಲ್ಲಿ ಉಂಟದೆ ಅಡೆ ಪೋಡಾ ಅಡೆ ಪೋಡು ನಬಾ ನ నువ్వు ఓల్తికు ನಮಗ ಹೌದಾ ಒಂದು ಮುಲ್ಪ ಪಲೆ ಮೂಲೆ ಉಂಟು ಅಡೆ ಪೋಡಾ ಶೇ ಹೌದಾ ನಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕಿದ ನಮಗ ಕೆಲವು ಐಟಮ್ ವಾಶ್ ಆಪಡ್ತಿಕ್ಕು ನಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾತಿಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್, ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುನಿಲ್ ಮೊಂಡ್ಕೂರು ಸರ್. ನೀವು ಇವಾಗಲೇ ಈ ಒಂದು ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ನಾವಾಗಿ ತಪ್ಪಾಗಿ ಈ ಒಂದು ಆಂಟಿಬಯೋಟಿಕ್ಸ್ ಅನ್ನ ತಕೊಂಡು ನಮ್ಮನ್ನೇ ನಾವೇ ಒಂದು ಆಪತ್ತಿಗೆ ಸಿಲುಕಿಸುವಂತಹ ಪರಿಸ್ಥಿತಿ. ಹಾಗಿರುವಾಗ ಈ ಒಂದು ರೆಸಿಸ್ಟೆನ್ಸ್ ಅನ್ನ ತಡಿಲಿಕ್ಕೆ ಯಾವ ರೀತಿಯಲ್ಲಿ ಸಹಾಯ ಆಗ್ಬೋದು ಅಂತ ಹೇಳ್ಬೋದಾ?
ಓಕೆ, ಮೊದಲನೇದಾಗಿ ವೈದ್ಯರ ಸಲಹೆ ಇಲ್ಲದೆ ಆಂಟಿಬಯೋಟಿಕ್ಸ್ ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಮೊದಲನೇದಾಗಿ ಸೊ ವೈದ್ಯರ ಸಲಹೆ ಮೇರೆಗೆ ಆಂಟಿಬಯೋಟಿಕ್ಸ್ ತಗೊಳ್ಳಿ. ಎರಡನೇದು, ವೈದ್ಯರು ಹೇಳಿದಷ್ಟೇ ದಿವಸ, ವೈದ್ಯರು ಹೇಳಿದಷ್ಟು ಡೋಸು, ವೈದ್ಯರು ಹೇಳಿದಷ್ಟು ಮೆಡಿಸಿನ್ಸ್ ತಗೊಳ್ಳೇಬೇಕು. ಯಾಕಂತ ಹೇಳಿದ್ರೆ ವೈದ್ಯರು ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿರ್ತಾರೆ. ಹಾಗಾಗಿ ವೈದ್ಯರು ಹೇಳಿದ ಮೇಲೆ ವೈದ್ಯರು ಎಷ್ಟು ದಿವಸ ತಗೊಳ್ಳಿಕ್ಕೆ ಹೇಳಿದಾರೆ ಅಷ್ಟೇ ದಿವಸ ಆ ಕೋರ್ಸ್, ನಿಮಗೆ ಜ್ವರ ಶೀತ ಕಮ್ಮಿ ಆದರೂ ಸಹ ಆ ಕೋರ್ಸನ್ನು ಕಂಪ್ಲೀಟ್ ಆಗಿ ಮಾಡಿಕೊಂಡ್ರೆ ಆಗ ಆಂಟಿಬಯೋಟಿಕ್ ರೆಸಿಸ್ಟೆನ್ಸನ್ನು ತಡೆಯಬಹುದು. ಮೂರನೇದು, ಅಗತ್ಯ ಇಲ್ಲದೇ ಇರುವಂತಹ ಆಂಟಿಬಯೋಟಿಕ್ಸ್ಗಳನ್ನು ಸೇವಿಸುವಂಥದ್ದು. ಓವರ್ ದ ಕೌಂಟರ್ ಮೆಡಿಸಿನ್ಸ್, ಕೆಲವು ಸಲ ಮೆಡಿಕಲ್ ಶಾಪಲ್ಲಿ ಹೋಗಿ ಆಂಟಿಬಯೋಟಿಕ್ಸ್ ತಗೊಳ್ಳುವಂಥದ್ದು. ಮತ್ತು ಕೆಲವು ಆಂಟಿಬಯೋಟಿಕ್ಗಳು ಕೆಲವು ಥರದಂಥ ಇನ್ಫೆಕ್ಷನ್ಗಳಿಗೆ ಯೂಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಕೆಲವು ಥರ್ಡ್ ಜನರೇಷನ್ ಸೆಫಿಲೋಸ್ಪೋರಿನ್ಸು ಕೆಮ್ಮು ಶೀತಕ್ಕೆ ಯೂಸ್ ಆಗೋದಿಲ್ಲ, ಅದು ಪ್ರಯೋಜನ ಇಲ್ಲ. ಸೊ ಅದೆಲ್ಲ ಡಾಕ್ಟರ್ ವೈದ್ಯರು ಯೋಚನೆ ಮಾಡಿಯೇ ಕೊಟ್ಟಿರ್ತಾರೆ. ಹಾಗಾಗಿ ಅಂಥವುಗಳನ್ನು ನೀವು ಅಗತ್ಯ ಇಲ್ಲದೆ ಸೇವಿಸುವಂಥದ್ದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ಗೆ ಕಾರಣ ಆಗ್ತದೆ. ಹಾಗಾಗಿ ಆಂಟಿಬಯೋಟಿಕ್ಸನ್ನು ಆ ಥರನಾಗಿ ಯಾವತ್ತೂ ಆಟ ಆಡ್ಲಿಕ್ಕೆ ಹೋಗಬಾರ್ದು. ಮೂರನೇದು. ನಾಲ್ಕನೇದು, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆರ್ಗ್ಯಾನಿಸಮ್ಸ್ ಯೂಶ್ವಲಿ ಹಾಸ್ಪಿಟಲ್ಗಳಲ್ಲಿ ಇರ್ತದೆ. ಹಾಸ್ಪಿಟಲಲ್ಲಿ ಎಕ್ವೈರ್ ಆಗಿದ್ದಾಗ ಅಂಥ ಸಂದರ್ಭದಲ್ಲಿ ವೈದ್ಯರು ಕೆಲವು ಸಂದರ್ಭದಲ್ಲಿ ಹೈಯರ್ ಆಂಟಿಬಯೋಟಿಕ್ಸ್ ಯೂಸ್ ಮಾಡಬೇಕಾಗಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಮಾಡಲೇಬೇಕು, ನಮಗೇನು ಚಾಯ್ಸ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳ ಜೀವಕ್ಕಿಂತ ಮನುಷ್ಯನ ಜೀವ ಇಂಪಾರ್ಟೆಂಟ್ ಆಗ್ತದೆ. ಆಗ ನಾವು ಹೈಯರ್ ಆಂಟಿಬಯೋಟಿಕ್ಸ್ ಕೊಟ್ಟು ಬ್ಯಾಕ್ಟೀರಿಯಾವನ್ನು ನಾಶ ಮಾಡಬೇಕಾಗ್ತದೆ. ಹಾಗಾಗಿ ಹೈಯರ್ ಆಂಟಿಬಯೋಟಿಕ್ಸ್ ಕೊಡಲೇಬೇಕಾಗ್ತದೆ. ಸೊ ತಜ್ಞ ವೈದ್ಯರ ಸಲಹೆ ಮೇರೆಗೆ ಆಂಟಿಬಯೋಟಿಕ್ಸ್ ಯೂಸ್ ಮಾಡಿಕೊಂಡ್ರೆ, ಜುಡಿಷಿಯಸ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ, ನ್ಯಾಯಸಮ್ಮತವಾಗಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸನ್ನು ತಡ್ಕೊಳ್ಬೋದು, ನಾವು ಆರೋಗ್ಯವಂತರಾಗಿರ್ಬೋದು. ಹಾಗೆ ಡಾಕ್ಟರ್, ಮತ್ತೊಂದು ಪ್ರಶ್ನೆ ಇದೆ. ಈ ಒಂದು ಆಂಟಿಬಯೋಟಿಕ್ಸ್ ಅನ್ನ ನಾವು ತಗೊಳ್ಬೇಕಾದ್ರೆ ಮೆಡಿಕಲ್ ಶಾಪಿಗೆ ಹೋಗಿ ನಾವು ತಗೊಳ್ಳುವಾಗ ಅದರ ಒಂದು ಬೆಲೆ ದುಬಾರಿ ಆಗಿದ್ರೆ ನಾವು ಅದನ್ನ ಹೈ ಡೋಸೇಜ್ ಆಂಟಿಬಯೋಟಿಕ್ಸ್ ಅಂತ ಏನಾದರೂ ಪರಿಗಣಿಸಬಹುದಾ? ಇದೊಂದು ತಪ್ಪು ಕಲ್ಪನೆ. ಹೆಚ್ಚಿನ ಸಂದರ್ಭದಲ್ಲಿ ಹೆಚ್ಚಿನವರ ತಲೆಯಲ್ಲಿರುವಂತಹ ಯೋಚನೆ ಇದು. ಅಂದರೆ ತುಂಬಾ ಕಾಸ್ಟ್ಲಿ ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಹೈ ಡೋಸ್, ಅಲ್ಲಿ ಹೋದ್ರೆ ಹೈ ಡೋಸ್ ಆಂಟಿಬಯೋಟಿಕ್ ಕೊಡ್ತಾರೆ ಅಂತ ಹೇಳುವಂಥದ್ದು. ಇದು ತಪ್ಪು ಕಲ್ಪನೆ. ಇದು ಈಗ ನೀವು ಮೆಡಿಸಿನ್ಸ್ ನೀವು ತಗೊಳ್ತೀರಿ, ಮೆಡಿಸಿನ್ ಬೇಡ, ನೀವೀಗ ತೆಂಗಿನೆಣ್ಣೆ ತಗೊಳ್ತೀರಿ. ಒಂದು ಅಂಗಡಿಯಲ್ಲಿ ತಗೊಂಡಾಗ ಸ್ವಲ್ಪ ಚೀಪ್ ಇರ್ತದೆ, ಇನ್ನೊಂದು ಅಂಗಡಿಯಲ್ಲಿ ಪ್ಯೂರಿಫೈಡ್ ತೆಂಗಿನೆಣ್ಣೆ ತಗೊಳ್ತೀರಿ. ಅಥವಾ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಬೇರೆ ಸೆಂಟೆಡ್ ಹೇರ್ ಆಯಿಲ್ ತಗೊಳ್ತೀರಿ, ಅದು ಇನ್ನೂ ಕಾಸ್ಟ್ಲಿ ಇರ್ತದೆ. ಅಂದರೆ ಆ ಕಾಸ್ಟ್ ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ, ಅದರ ಕಾಂಪೋಸಿಷನ್ ಮೇಲೆ, ಅದರ ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಕಾಸ್ಟಿಗೂ ಮತ್ತು ಹೈಯರ್ ಆಂಟಿಬಯೋಟಿಕ್ಸ್ಗೂ ಸಂಬಂಧ ಇಲ್ಲ. ಹೈಯರ್ ಆಂಟಿಬಯೋಟಿಕ್, ನಾವು ಮೆಡಿಕಲ್ ಫೀಲ್ಡಲ್ಲಿ ಹೈಯರ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ ಯಾವಾಗ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಉಂಟಾದಾಗ. ಈ ಬ್ಯಾಕ್ಟೀರಿಯಾಗಳು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನು ತೋರ್ಪಡಿಸಿದ್ರೆ, ಅಂದರೆ ಆಂಟಿಬಯೋಟಿಕ್ಸ್ ಈ ಬ್ಯಾಕ್ಟೀರಿಯಾಗಳಿಗೆ ತಾಗುವುದಿಲ್ಲ ಅಂತಾದರೆ ಅದರ ನೆಕ್ಸ್ಟ್ ಲೆವೆಲ್ ಆಂಟಿಬಯೋಟಿಕ್ಸ್ ಹೋಗ್ತೇವೆ, ಅದನ್ನು ನಾವು ಹೈಯರ್ ಆಂಟಿಬಯೋಟಿಕ್ಸ್. ನೆಕ್ಸ್ಟ್ ಲೆವೆಲ್ ಹೈಯರ್ ಆಂಟಿಬಯೋಟಿಕ್ಸ್ ಇಕನಾಮಿಕಲಿ, ಅಂದರೆ ಹಣಕಾಸಿನ ರೀತಿಯಲ್ಲಿ ಚೀಪ್ ಆಗಿರ್ಬೋದು, ಬಟ್ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ ಅದು. ಸೊ ಹಾಗಾಗಿ ಆಂಟಿಬಯೋಟಿಕ್ಸು ಹೈ ಕಾಸ್ಟ್ಲಿ ಇದೆ ಅಂತ ಹೇಳಿದ್ರೆ ಅದು ಹೈಯರ್ ಆಂಟಿಬಯೋಟಿಕ್ ಅಲ್ಲ. ಹೈಯರ್ ಆಂಟಿಬಯೋಟಿಕ್ ಅಂತ ಹೇಳಿದ್ರೆ ಯೂಶ್ವಲಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಆಂಟಿಬಯೋಟಿಕ್ಗಳು ಈ ಪೇಷಂಟ್ಗೆ ತಾಗುವುದಿಲ್ಲ. ಹಾಗಾಗಿ ನಾವು ಹೈಯರ್ ಆಂಟಿಬಯೋಟಿಕ್ಸ್ ಹೋಗಬೇಕು, ಅಂದರೆ ನೆಕ್ಸ್ಟ್ ಲೆವೆಲ್ ಆಫ್ ಹೈಯರ್ ಆಂಟಿಬಯೋಟಿಕ್ಸ್ಗೆ ಹೋಗಬೇಕಾಗ್ತದೆ. ಹೈಯರ್ ಆಂಟಿಬಯೋಟಿಕ್ಸಿಗೂ ಅದರ ಕಾಸ್ಟಿಗೂ ಸಂಬಂಧ ಇರುವುದಿಲ್ಲ. ಹಾಗೆ ಡಾಕ್ಟರ್, ಪೋಷಕರಲ್ಲಿ ಅಂದರೆ ಹೆತ್ತವರಲ್ಲಿ ಒಂದು ಕಾಳಜಿ ಯಾವಾಗಲೂ ಇರ್ತದೆ ಮಕ್ಕಳ ಬಗ್ಗೆ. ಅವರಲ್ಲಿ ಏನಾದರೂ ಒಂದು ಚೇಂಜಸ್ ಆದರೂ ಕೂಡ ಅದು ಯಾವುದರಿಂದ ಆಗಿದೆ ಇರಬೇಕು ಅಂತ ಹೇಳುವ ಒಂದು ಅವರ ಒಂದು ತಲೆಬಿಸಿ ಇರ್ತದೆ ಅಂತ ಹೇಳ್ಬೋದು. ಸೊ ಮಕ್ಕಳಲ್ಲಿ ಏನಾದರೂ ಹಾರ್ಮೋನಲ್ ಚೇಂಜಸ್ ಅಂತ ಈಗ ನಾವು ಏನು ನೋಡ್ತಾ ಇದ್ದೇವೆ, ಅದು ಅವರ ಆಹಾರ ಪದ್ಧತಿಯಿಂದ ಆಗಿರ್ಬೋದು, ಅವರ ಜೀವನ ಶೈಲಿಯಿಂದ ಆಗಿರ್ಬೋದು. ಆದ್ರೆ ನಾವು ಕೆಲವೊಂದು ಮೆಡಿಸಿನ್ ಅನ್ನ ತಗೊಂಡ್ ಕೂಡಲೇ ಕೂಡ ಹೀಗೆ ಆಯ್ತು ಅವರಿಗೆ ಅಂತ ಹೇಳುವ ಒಂದು ನಿರ್ಧಾರಕ್ಕೆ ಬಂದು ಬಿಡ್ತೇವೆ. ಹಾಗಿರುವಾಗ ಮಕ್ಕಳ ಒಂದು ಹಾರ್ಮೋನಲ್ ಚೇಂಜಸ್ ಮತ್ತೆ ಆಂಟಿಬಯೋಟಿಕ್ಸ್ ನ ಕನ್ಸಂಪ್ಷನ್, ಇದಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಅಂತ? ಇದೊಂದು ಅತ್ಯಂತ ತಪ್ಪು ಕಲ್ಪನೆ. ಹಾರ್ಮೋನಲ್ ಚೇಂಜಸ್ ಮಾತ್ರ ಅಲ್ಲ, ಮಗು ಜಾಸ್ತಿ ನಿದ್ದೆ ಮಾಡ್ತಾ ಉಂಟು, ಮಗು ಹಸಿವು ಕಡಿಮೆ ಉಂಟು, ಇದೆಲ್ಲ ಅದು ಆಂಟಿಬಯೋಟಿಕ್ಸ್ ಕೊಟ್ಟರೆ ಪ್ರತಿ ಸಲ ಹೀಗೆ ಆಗ್ತದೆ, ಇದೆಲ್ಲ ತಪ್ಪು ಕಲ್ಪನೆಗಳು. ಈಗ ನಾವು ಕೊಡುವಂತಹ ಯಾವುದೇ ಈ ಶೀತ ಕೆಮ್ಮಿಗೆ ಕೊಡುವಂಥದ್ದಾಗಲಿ ಅಥವಾ ವಾಂತಿ ಕೊಡುವಂತಹ ಆಂಟಿಬಯೋಟಿಕ್ಸ್ಗಳೇನಿದೆ ಇವುಗಳು ಅತ್ಯಂತ ಸೇಫ್ ಆಂಟಿಬಯೋಟಿಕ್ಸ್. ಅದರಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಈ ಥರ ದುಷ್ಪರಿಣಾಮಗಳು ಬರುವುದಿಲ್ಲ. ಹಾರ್ಮೋನ್ನ ಮೇಲೆ ಇಫೆಕ್ಟ್ ಇರುವಂಥದ್ದು ಸಂಪೂರ್ಣವಾಗಿ ತಪ್ಪು ಕಲ್ಪನೆ. ಯಾವುದೇ ಆಂಟಿಬಯೋಟಿಕ್ಸ್ಗಳು ಹಾರ್ಮೋನ್ನ ಮೇಲೆ ಇಫೆಕ್ಟ್ ಆಗೋದಿಲ್ಲ. ಎರಡನೇದು, ಹಸಿವು ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದು. ಹಸಿವು ಕಡಿಮೆ ಆಗೋದು ಮಕ್ಕಳಿಗೆ ಯಾವಾಗ ಅಂತ ಹೇಳಿದ್ರೆ ಈ ಇನ್ಫೆಕ್ಷನ್ ಇದ್ದಾಗ. ನಮಗೂ ಅಷ್ಟೇ, ದೊಡ್ಡವರಿಗೂ ಅಷ್ಟೇ, ನಮಗೆ ಶೀತ ಕೆಮ್ಮು ಜ್ವರ ಬಂದಾಗ ಹಸಿವು ಕಡಿಮೆ ಇರ್ತದೆ, ಊಟ ಸೇರುವುದಿಲ್ಲ, ಬಾಯಿ ರುಚಿ ಇರುವುದಿಲ್ಲ ಅಂತ ಹೇಳ್ಕೊಂಡು ನ್ಯಾಚುರಲಿ ಮಕ್ಕಳಿಗೂ ಅವರು ಚೂಸಿ ಈಟರ್ಸ್, ಅವರು ಸಹ
ಊಟ ಸ್ವಲ್ಪ ಕಡಿಮೆ ಮಾಡ್ತಾರೆ. ಅದು ಇನ್ಫೆಕ್ಷನ್ನ ಕಾರಣದಿಂದಾಗಿ ಹೊರತು ಆಂಟಿಬಯೋಟಿಕ್ಸ್ನಿಂದ ಆಗೋದಿಲ್ಲ. ಈ ಕೆಮಿಕಲ್ಸ್ಗಳಿಂದಾಗಿ ಯಾವ ಕಾರಣಕ್ಕೂ ಹಸಿವು ಕಡಿಮೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಜಾಸ್ತಿ ನಿದ್ದೆ ಮಾಡ್ತಾ ಇದ್ದಾನೆ ಮಗು, ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ದಾನೆ ಅಂದರೆ ಆಂಟಿಬಯೋಟಿಕ್ಸಿಂದ ಯಾವ ಆಂಟಿಬಯೋಟಿಕ್ಸ್ಗಳು ಮಗುವಿಗೆ ನಿದ್ದೆಕಾರಕ ಆಗಿರುವುದಿಲ್ಲ. ಆಂಟಿಬಯೋಟಿಕ್ಸ್ಗಳಿಂದ ಕೊಟ್ಟಾಗ ನಿದ್ದೆ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಮಗುವಿನಲ್ಲಿ ಉಂಟಾದಂತಹ ಕಾಯಿಲೆ ಕಡಿಮೆ ಆಗೋದ್ರಿಂದ ಮಗುವಿಗೆ ಸುಸ್ತಾಗಿದ್ದದ್ದು ಅದು ಸರಿಯಾಗಿ ನಿದ್ದೆ ಮಾಡಿ ರೆಸ್ಟ್ ತಗೊಳ್ತದೆ. ಹಾಗಾಗಿ ಆಂಟಿಬಯೋಟಿಕ್ಸಿಂದ ಯಾವ ಕಾರಣಕ್ಕೂ ನಿದ್ದೆ ಆಗಲಿ ಅಥವಾ ಹಸಿವು ಕಡಿಮೆ ಆಗಲಿ ಅಥವಾ ಹಾರ್ಮೋನಲ್ ಚೇಂಜಸ್ ಆಗೋದಾಗಲಿ ಇದ್ಯಾವುದು ಯಾವ ಸಂದರ್ಭದಲ್ಲಿ ನಮಗೆ ಕಾಣುವುದಿಲ್ಲ. ಓಕೆ, ಅಂದ್ರೆ ಇದು ನಮ್ಮಲ್ಲಿರುವಂತಹ ಒಂದು ತಪ್ಪು ಕಲ್ಪನೆ ಅಂತಾನೆ ಅಷ್ಟೇ, ಕೇವಲ ತಪ್ಪು ಕಲ್ಪನೆ ಎಷ್ಟು ಹೊರತು ಅದರಿಂದಾಗಿ ಯಾವುದೇ ಪರಿಣಾಮ. ಹಾಗೆ ಡಾಕ್ಟರ್, ನಾವು ಮತ್ತಷ್ಟು ಪೇರೆಂಟ್ಸ್ ಅನ್ನ ನೋಡಿದ್ದೇವೆ. ಹೀಗೆಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕಾಯಿಲೆ ಈಗ ಜಾಸ್ತಿ ಆಗ್ತಾ ಇದೆ, ಅವರೇ ಒಂದು ಮನೆ ಮದ್ದನ್ನ ಮಾಡ್ತಾ ಇರ್ತಾರೆ. ಆದ್ರೆ ಮತ್ತಷ್ಟು ತಾಳ್ಮೆಯನ್ನ ವಹಿಸುವಂಥದ್ದು, ಮಗು ಇಲ್ಲಿ ಸಫರ್ ಆಗ್ತಾ ಇದ್ರೆ ಕೂಡ ಮತ್ತಷ್ಟು ತಾಳ್ಮೆಯನ್ನ, ಜಾಸ್ತಿಯಾದ ತಾಳ್ಮೆಯನ್ನ ವಹಿಸುವಂಥದ್ದು, ಆಂಟಿಬಯೋಟಿಕ್ಸ್ ಬೇಡ ಅಂತ ಹೇಳುದನ್ನ ಸ್ವಲ್ಪ ದೂರ ತಳ್ಳುವಂಥದ್ದು, ಇದು ಸರಿ ಅಂತ ಹೇಳ್ತೀರಾ? ಹಾ, ಇದು ಇನ್ನೊಂದು ಮುಖ್ಯ ಪ್ರಶ್ನೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆಂಟಿಬಯೋಟಿಕ್ಸ್ ವೈರಸ್ ಕಾಯಿಲೆಯಲ್ಲಿ ಕೊಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. 70% ಸಂದರ್ಭದಲ್ಲಿ ಆಂಟಿಬಯೋಟಿಕ್ಸ್ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹೆಚ್ಚಿನ ಸಂದರ್ಭದಲ್ಲಿ ಯಾವುದೇ ಸೋಂಕುಗಳು, ನಾನು ಆಗಲೇ ಹೇಳಿದಾಗ 70% ಸೋಂಕುಗಳು ಮಕ್ಕಳಲ್ಲಿ ಬರುವಂಥದ್ದು ವೈರಸ್ ಕಾಯಿಲೆ, ಅದಕ್ಕೆ ಆಂಟಿಬಯೋಟಿಕ್ಸ್ನ ಅವಶ್ಯಕತೆ ಇರೋದಿಲ್ಲ. ಸೊ ಮೊದಲ 1 ದಿವಸ 2 ದಿವಸದಲ್ಲಿ ನೀವು ಜ್ವರದ ಮದ್ದು ಕೊಟ್ಟುಕೊಂಡು, ಶೀತ ಕೆಮ್ಮು ಮದ್ದು ಕೊಟ್ಟುಕೊಂಡು ಕಾಯುವುದರಲ್ಲಿ ತೊಂದರೆ ಇಲ್ಲ. ಆದರೆ ಮಗುವಿನ ಜ್ವರ ಜಾಸ್ತಿ ಆಗ್ತಾ ಬರ್ತಾ ಇದ್ದಾಗೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆಂಟಿಬಯೋಟಿಕ್ಸ್ ಕೊಡಲೇಬೇಕಾಗ್ತದೆ. ಇನ್ನೂ ಒಂದು ಹೇಳ್ತೇನೆ ಕೇಳಿ, ಕೆಲವು ಸಲ ಈ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್, ಸ್ಟ್ರೆಪ್ಟೋಕಾಕಲ್ಸ್ ಅಂದರೆ ಒಂದು ರೀತಿಯ ಬ್ಯಾಕ್ಟೀರಿಯಾ, ಅದರದ್ದು ಇನ್ಫೆಕ್ಷನ್ ಈ ಐಸ್ ಕ್ರೀಮ್ ತಿಂದಾಗ, ಜ್ಯೂಸ್ ಕುಡಿದಾಗ ಅಥವಾ ಫ್ರಿಜ್ಜಲ್ಲಿಟ್ಟ ವ್ಯವಸ್ಥೆಗಳನ್ನು ತಿಂದಾಗ ಈ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಅಂತೇಳಿ ನಮಗೆ ಥ್ರೋಟಿಗೆ ಬರ್ತದೆ. ಅದಕ್ಕೆ ನೀವು ಆಂಟಿಬಯೋಟಿಕ್ಸ್ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಕೊಡಲಿಲ್ಲ ಅಂತಾದರೆ ಅದರ ಕಾಂಪ್ಲಿಕೇಶನ್ ಆಗಿ ಹಾರ್ಟಿಗೆ ಮತ್ತು ಕಿಡ್ನಿಗೆ ತೊಂದರೆ ಆಗುವ ಚಾನ್ಸ್ ಇರ್ತದೆ. ಕಿಡ್ನಿಗೆ ತೊಂದರೆ ಆದರೂ ಅದು 1-2-3 ವಾರದಲ್ಲಿ ಕಂಪ್ಲೀಟ್ ಆಗಿ ಗುಣ ಆಗಿ ಹೋಗ್ತದೆ. ಆದರೆ ಹಾರ್ಟಿಗೆ ಅದು ತೊಂದರೆ ಉಂಟು ಮಾಡಿದ್ದು ಅಂತಾದರೆ ಮತ್ತೆ ಜೀವನ ಪೂರ್ತಿ ಅದನ್ನು ಸಫರ್ ಮಾಡಬೇಕಾಗ್ತದೆ, ಜೀವನ ಪೂರ್ತಿ ಅನುಭವಿಸಬೇಕಾಗತ್ತೆ ಕಾಯಿಲೆಯನ್ನು. ಅದಕ್ಕೆ ಮದ್ದಿಲ್ಲ. ಹಾಗಾಗಿ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಉಂಟಾ ಅಂತೇಳಿ ಡಾಕ್ಟರ್ ನೋಡಿ ಅದಕ್ಕೆ ಕರೆಕ್ಟಾಗಿ ಮದ್ದು ಕೊಡ್ತಾರೆ. 2 ದಿವಸ ಮ್ಯಾಕ್ಸಿಮಮ್ 3 ದಿವಸದಲ್ಲಿ ಜ್ವರ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ವೈದ್ಯರಿಗೆ ತೋರಿಸಿ ಬೇಕಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಮುಖ್ಯ. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ 3ನೇ ದಿವಸಕ್ಕೆ ಇಲ್ಲದೇ ಇದ್ದರೆ ವೈದ್ಯರು ಯೂಶಲಿ ಆಂಟಿಬಯೋಟಿಕ್ಸ್ ಕೊಡೋದಿಲ್ಲ, ಅಗತ್ಯ ಇರೋದಿಲ್ಲ. ಹಾಗಾಗಿ ಬೇಕೋ ಬೇಡೋ ಅಂತ ನಿರ್ಧಾರ ಮಾಡುವಂಥದ್ದು ವೈದ್ಯರಿಗೆ ಬಿಟ್ಟದ್ದು ಹೊರತು ನೀವಾಗಿ ನಿರ್ಧಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ಡಾಕ್ಟರ್, ಈ ಒಂದು ಆಂಟಿಬಯೋಟಿಕ್ಸ್ ಕೆಲವೊಮ್ಮೆ ಕಿಡ್ನಿಗೆ, ಲಿವರ್ಗೆ ಸಮಸ್ಯೆಯನ್ನ ಒಡ್ತದೇ ಇರಬೇಕು, ಮುಂದೆ ನನ್ನ ಮಗುವಿಗೆ ಇಮ್ಯುನಿಟಿ ಕಡಿಮೆ ಆಗ್ತದೆ ಇರಬೇಕು ಆಂಟಿಬಯೋಟಿಕ್ಸ್ ಅನ್ನ ಈಗಲೇ ಕೊಡೋದ್ರಿಂದ ಅಂತ ಹೇಳುವ ಒಂದು ಆತಂಕ ಕೂಡ ನಮ್ಮ ಪೇರೆಂಟ್ಸ್ ಅಲ್ಲಿ ಇರ್ತದೆ. ಸೊ ಅದಕ್ಕೆ ಏನ್ ಹೇಳ್ತೀರಾ ನೀವು? ಎಲ್ಲ ನಮ್ಮಲ್ಲಿ ಇರುವಂತಹ ಮೆಡಿಸಿನ್ಸ್ ಅಥವಾ ಕೆಮಿಕಲ್ಸ್ ಬಿಡಿ, ನಾವು ಮಾಡುವಂಥ ಊಟವು ಕರುಳು ಮತ್ತು ಲಿವರಿಂದ ಹೊರಗೆ ಹೋಗುವಂಥದ್ದು. ಹೌದು, ಕಿಡ್ನಿಯಿಂದ ಮತ್ತು ಲಿವರಿಂದ ಹೆಚ್ಚಿನ ಕಶ್ಮಲ ಪದಾರ್ಥಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವುದನ್ನು ಹೊರಗೆ ಹಾಕುವಂಥದ್ದು ಮೂತ್ರಜನಕಾಂಗ ಮತ್ತು ಪಿತ್ತಜನಕಾಂಗ. ಸೊ ಏನು ನಾವು ತಿಂದರೂ ಅದನ್ನು ಫಿಲ್ಟರ್ ಮಾಡುವಂಥದ್ದು ಇದೆರಡು. ಸೊ ಆಲ್ಸೋ ಬ್ಯಾಕ್ಟೀರಿಯಾ. ಆಂಟಿಬಯೋಟಿಕ್ಸ್ಗಳಲ್ಲಿ ನಾನು ದುಷ್ಪರಿಣಾಮ ಇಲ್ಲ ಅಂತ ಹೇಳುವುದಿಲ್ಲ. ಪ್ರತಿಯೊಂದು ನಾವು ಮಾಡೋ ಊಟದಲ್ಲಿ ಸಹ ದುಷ್ಪರಿಣಾಮ, ನಾವು ಊಟ ಜಾಸ್ತಿ ಮಾಡಿದ್ರೂ ದುಷ್ಪರಿಣಾಮ ಆಗುತ್ತೆ, ಕಡಿಮೆ ಮಾಡಿದ್ರೂ ದುಷ್ಪರಿಣಾಮ ಆಗುತ್ತೆ, ಸರಿಯಾಗಿ ಮಾಡಲಿಲ್ಲ ಅಂದರೂ ದುಷ್ಪರಿಣಾಮ ಎಲ್ಲದರಲ್ಲೂ ಇದ್ದಾರೆ. ಆದರೆ ಈಗಿನಲ್ಲಿರುವಂತಹ ಆಂಟಿಬಯೋಟಿಕ್ಗಳು ಅತ್ಯಂತ ಸೇಫ್. ಹೆಚ್ಚಿನ ಸಂದರ್ಭದಲ್ಲಿ ಲಿವರ್ಗಳಿಗೆ, ಪಿತ್ತಜನಕಾಂಗಕ್ಕೆ ಮತ್ತು ಕಿಡ್ನಿಗೆ, ಮೂತ್ರಜನಕಾಂಗಕ್ಕೆ ತೊಂದರೆ ಮಾಡುವುದಿಲ್ಲ. ಕೆಲವು ತರನಾದಂತಹ ಆಂಟಿಬಯೋಟಿಕ್ಗಳು ನಾವು ಎಸ್ಪೆಷಲಿ ಇಂಜೆಕ್ಷನ್ ಕೊಡುವಂಥದ್ದು, ಆಂಟಿಬಯೋಟಿಕ್ಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಸೀರಿಯಸ್ ಇನ್ಫೆಕ್ಷನ್ ಅಲ್ಲ, ಅಂಥ ಸಂದರ್ಭದಲ್ಲಿ ಲಿವರಿಗೆ ಮತ್ತು ಕಿಡ್ನಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಕಿಡ್ನಿ ಮತ್ತು ಲಿವರ್ ಫಂಕ್ಷನ್ಗಳನ್ನು ಟೆಸ್ಟ್ ಮಾಡಿಕೊಂಡೇ ಕೊಡ್ತಾ ಇರ್ತೇವೆ. ಹಾಸ್ಪಿಟಲಲ್ಲಿ ನಾವು ಪೇಷಂಟ್ಗಳಿಗೆ ಹೇಳದಿದ್ರು 3 ದಿವಸಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲ ಕಿಡ್ನಿ ಮತ್ತು ಲಿವರ್ ಫಂಕ್ಷನ್ ಟೆಸ್ಟ್ಗಳನ್ನು ಮಾಡಿ ಸರಿ ಉಂಟು ಅಂತ ಹೇಳ್ಕೊಂಡೇ ಮುಂದುವರಿಸ್ತಾ ಇರ್ತೇವೆ. ಬಟ್ ಆ ದುಷ್ಪರಿಣಾಮಗಳಿಗಿಂತ ಅದರಿಂದ ಆಗುವಂಥ ಪರಿಣಾಮಗಳು, ಲಾಭಾಂಶದ ಪರಿಣಾಮಗಳು ಜಾಸ್ತಿ ಇರೋದ್ರಿಂದ ಆಂಟಿಬಯೋಟಿಕ್ಸ್ ಮುಂದುವರಿಸಿ ತಗೊಂಡು ಹೋಗ್ತೇವೆ. ಇಮ್ಯುನಿಟಿ ಬಗ್ಗೆ ಹೇಳೋದಾದರೆ ದೇಹದ ರೋಗ ನಿರೋಧ ಶಕ್ತಿಯ ಮೇಲೆ ಆಂಟಿಬಯೋಟಿಕ್ಸ್ಗಳು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ಆಂಟಿಬಯೋಟಿಕ್ಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಾದರೆ ನಮ್ಮಲ್ಲಿ ರೋಗ ನಿರೋಧ ಶಕ್ತಿ ಒಳ್ಳೆಯದಾಗಿರಬೇಕು. ರೋಗ ನಿರೋಧ ಶಕ್ತಿ ಕುಂಠಿತವಾಗಿರುವ ಮಕ್ಕಳು, ಇಮ್ಯುನೋ ಡಿಫಿಷಿಯನ್ಸಿ ಇರುವಂತಹ ಮಕ್ಕಳು, ಫಾರ್ ಎಕ್ಸಾಂಪಲ್ ಮಾಲ್ ನ್ಯೂಟ್ರಿಷನ್ ಇರುವಂಥ ಮಕ್ಕಳು, ಅಪೌಷ್ಟಿಕತೆ ಇರುವಂಥ ಮಕ್ಕಳು, ಆಮೇಲೆ ಕಬ್ಬಿಣದ ಅಂಶ ಕಡಿಮೆ ಇರುವಂಥದ್ದು, ಕಬ್ಬಿಣದ ಐರನ್ ಡಿಫಿಷಿಯನ್ಸಿ ಇರುವಂಥದ್ದು ಅಥವಾ ವಿಟಮಿನ್ ಡಿಫಿಷಿಯನ್ಸಿ ಇರುವಂಥದ್ದು, ಅಪೌಷ್ಟಿಕತೆ ಇರುವಂತಹ ಮಕ್ಕಳು, TB ಇರುವಂತಹ ಮಕ್ಕಳು ಅಥವಾ ವೈರಸ್ ಕಾಯಿಲೆ ಇರುವಂತಹ ಮಕ್ಕಳಿಗೆ ಇಮ್ಯುನೋ ಡಿಫಿಷಿಯನ್ಸಿ ಇರ್ತದೆ. ಅಥವಾ ಕೆಲವು ಬೇರೆ ರೇರ್ ಜೆನೆಟಿಕ್ ಕಾಯಿಲೆಗಳೆಂದು
ರೋಗ ನಿರೋಧಕ ಶಕ್ತಿ ಕುಂಠಿತ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಹೈಯರ್ ಆಂಟಿಬಯೋಟಿಕ್ಸ್ ಹಾಕಿ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಬೇಕಾಗ್ತದೆ. ಯಾಕಂದರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಆಂಟಿಬಯೋಟಿಕ್ಗಳು ಈ ಮಕ್ಕಳಲ್ಲಿ ತಾಗೋದಿಲ್ಲ. ಹಾಗಾಗಿ ಅದು ಉಂಟಾ ಇದೆಯೋ ಅದನ್ನು ನೋಡಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗಿರುತ್ತೆ. ಹಾಗೆ ಡಾಕ್ಟರ್, ತೂಕ ನಿರ್ವಹಣೆಯಲ್ಲಿ ಈ ಒಂದು ಆಂಟಿಬಯೋಟಿಕ್ಸ್ ನ ಪಾತ್ರ ಏನಾದರೂ ಇದೆಯಾ? ಮಕ್ಕಳಲ್ಲಿ ತೂಕ ಹೆಚ್ಚಾಗ್ಲಿಕ್ಕೆ ಏನಾದರೂ ಇದು ದುಷ್ಪರಿಣಾಮವನ್ನ ಬೀರ್ತದಾ? ಮಕ್ಕಳಲ್ಲಿ ತೂಕ ಜಾಸ್ತಿ ಆಗುವುದು ಅಥವಾ ಕಡಿಮೆ ಆಗುವುದಕ್ಕೆ ಈ ಆಂಟಿಬಯೋಟಿಕ್ಸ್ಗಳು ಕಾರಣ ಆಗುವುದಿಲ್ಲ. ಆದರೆ ಆಂಟಿಬಯೋಟಿಕ್ಸ್ ಕೊಡಬೇಕಾಗಿ ಬಂದಂತಹ ಯಾವ ಇನ್ಫೆಕ್ಷನ್ ಇದೆ ಅದರಿಂದಾಗಿ ಹಸಿವು ಕಡಿಮೆ ಆಗ್ಬೋದು, ಅದರಿಂದಾಗಿ ಮಗುವಿನ ಬಾಯಿ ರುಚಿ ಇಲ್ಲದೆ ಇರ್ಬೋದು, ಮಗುವಿಗೆ ಟೇಸ್ಟ್ ಇಲ್ಲದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಊಟ ಕಡಿಮೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಒಂದು ವಾರದಷ್ಟು ಕಾಲ ತೂಕ ಕಡಿಮೆ ಕಾಣಬಹುದು. ಹಾಗಾಗಿ ನಾವು ಯೂಶ್ವಲಿ ಆ ಮಕ್ಕಳ ತೂಕವನ್ನು ಇನ್ಫೆಕ್ಷನ್ ಇರುವಷ್ಟು ದಿವಸ ನಾವು ಚೆಕ್ ಮಾಡೋದಿಲ್ಲ. ಅಂದರೆ ಅದು ಮುಗಿದ ಮೇಲೆ, ಕಾಯಿಲೆ ಗುಣ ಆದ ಮೇಲೆ ಮತ್ತೆ ಅವರು ಹಸಿವು ಸುರಿಯಾಗ್ತದೆ, ಹಸಿವು ಬರ್ತದೆ, ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಅವರ ತೂಕ ವಾಪಸ್ ಆಗ್ತದೆ. ಆದರೆ ಆಂಟಿಬಯೋಟಿಕ್ಸ್ ಯಾವ ಕಾರಣಕ್ಕೂ ತೂಕ ಕಡಿಮೆ ಅಥವಾ ಜಾಸ್ತಿ ಮಾಡುತ್ತಿಲ್ಲ. ಹಾಗೆ ಡಾಕ್ಟರ್, ವಿಟಮಿನ್ಸ್ ಮತ್ತೆ ಈ ಒಂದು ಪ್ರೋಬಯೋಟಿಕ್ಸ್ ಅಂತ ನಾವು ಹೇಳ್ತೇವೆ, ಇದರ ಒಂದು ಪಾತ್ರ ಏನಾದರೂ ಇರ್ತದಾ ಈ ಒಂದು ಆಂಟಿಬಯೋಟಿಕ್ಸ್ ನ ಒಂದು ಸಂದರ್ಭದಲ್ಲಿ ಅಂತ ಹೇಳ್ತೀರಾ? ಮುಖ್ಯವಾದಂತಹ ಪ್ರಶ್ನೆ. ಈ ಆಂಟಿಬಯೋಟಿಕ್ಸ್ ನಮ್ಮ ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡುವಂಥದ್ದು. ಆದರೆ ನಮ್ಮ ಕರುಳಿನಲ್ಲಿ ಕೆಲವು ತರನಾದಂತಹ ಉಪಯೋಗಕಾರಿ, ಅವರ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳಿರ್ತವೆ. ನಮ್ಮ ಕರುಳಿನಲ್ಲಿ ನ್ಯಾಚುರಲ್ ಆಗಿ ಇರ್ತವೆ ಅವುಗಳು. ಹೌದು, ಅವರು ನಮ್ಮ ದೇಹದ ಇಮ್ಯುನಿಟಿಗೆ, ದೇಹ ಇನ್ಫೆಕ್ಷನ್ ಆಗದಾಗೆ ತಡಿಲಿಕ್ಕೆಲ್ಲ ಸಹಾಯ ಮಾಡ್ತಾ ಇರ್ತವೆ. ಈ ಆಂಟಿಬಯೋಟಿಕ್ಸ್ ಕೊಟ್ಟಾಗ ಅವುಗಳು ನಾಶ ಆಗ್ತವೆ. ಈ ಬ್ಯಾಕ್ಟೀರಿಯಾಗಳ ಮೇಲೂ ನಾವು ಕೊಡುವಂತಹ ಆಂಟಿಬಯೋಟಿಕ್ಸ್ ಆಕ್ಷನ್ ಆದಾಗ ಅವುಗಳು ದೇಹದಿಂದ ಹೊರಗೆ ಹೋಗ್ತದೆ. ಆಗ ನಮಗೆ ಸ್ವಲ್ಪ ಲೂಸ್ ಮೋಷನ್ ಆಗುವುದು, ವಾಂತಿ ಭೇದಿ ಆಗುವಂಥದ್ದು, ಒಂದೆರಡು ಸಲ ಮಲ ನೀರಾಗಿ ಹೋಗುವಂಥದ್ದು, ಇದೆಲ್ಲ ಆಗುವಂಥ ಸಂದರ್ಭಗಳಿರ್ತವೆ. ಆ ಸಂದರ್ಭದಲ್ಲಿ ನಾವು ಕೆಲವು ಸಲ ಪ್ರೋಬಯೋಟಿಕ್ಸ್ ಕೊಡಬೇಕಾಗ್ತದೆ. ಮಗುವಿನ ಈ ಕರುಳಿನಲ್ಲಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಇರುವಂತಹ ಬ್ಯಾಕ್ಟೀರಿಯಾಗಳು ರಿಕವರ್ ಆಗಲಿಕ್ಕೆ ಹೆಚ್ಚಿನ ಸಂದರ್ಭದಲ್ಲಿ ಬೇಕಾಗುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಆಂಟಿಬಯೋಟಿಕ್ ಇಂಜುರಿ ಕೆಲವು ಮಕ್ಕಳಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈ ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಕೊಟ್ಟು ಅವುಗಳ ಇಮ್ಯುನಿಟಿ ಜಾಸ್ತಿ ಮಾಡಿ ಮತ್ತೆ ಆಂಟಿಬಯೋಟಿಕ್ಸ್ ಕಂಟಿನ್ಯೂ ಮಾಡಬೇಕಾಗ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ನಾವು ತಿನ್ನುವಂತಹ ಮೊಸರಲ್ಲಿ, ಮಜ್ಜಿಗೆಯಲ್ಲಿ ಈ ಥರ ಅಂಶಗಳು ಪ್ರೋಬಯೋಟಿಕ್ಸ್ ಬೇಕಾದಷ್ಟು ಇರ್ತದೆ. ಅದೇ ಸಾಕಾಗ್ತದೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ. ಹಾಗೆ ಡಾಕ್ಟರ್, ನಾವೊಂದು ಯಾವುದಾದ್ರೂ ಸೋಂಕು ಮಕ್ಕಳಿಗೆ ಬಂದಾಗ ನಾವು ಕೂಡಲೇ ಮನೆ ಮದ್ದನ್ನು ಸ್ಟಾರ್ಟ್ ಮಾಡಿ ಬಿಡ್ತೇವೆ. ಅದು ಕಷಾಯ ಇದು ಕಷಾಯ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಅದರಲ್ಲೇ ನಿಲ್ತದ ಅಂತ ಹೇಳುವ ಟೈಮ್ ಅನ್ನು ತಗೊಳ್ತೇವೆ. ಸೊ ಇದು ಎಷ್ಟು ಸಮಂಜಸ ಅಂತ ಹೇಳ್ತೀರಾ? ಕಷಾಯದ ಬಗ್ಗೆ ನಾನು ಜಾಸ್ತಿ ಓದಲಿಲ್ಲ, ನನಗೂ ಗೊತ್ತಿಲ್ಲ. ಯಾಕಂದರೆ ನಾನು ಇಂಗ್ಲೀಷ್ ಮೆಡಿಸಿನ್, ಅಲೋಪತಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೋದು. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಇದು ಹೆಲ್ತ್ ಪ್ರಮೋಷನ್ ಅನ್ನ ಮಾಡ್ತದೆ. ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿಕ್ಕೆ ಸಹಾಯ ಮಾಡುವಂತಹ ಸ್ವಾಭಾವಿಕವಾಗಿ ದೊರೆಯುವಂತಹ ಅಂಶಗಳು. ಅದನ್ನ 1 ದಿವಸ 2 ದಿವಸದಲ್ಲಿ ನೀವು ಪ್ರಯತ್ನ ಮಾಡಬಹುದು. ಅದು ಎಷ್ಟು ಫಲಕಾರಿ ಅಂತ ನನಗೆ ಗೊತ್ತಿಲ್ಲ, ಮಾಡಬಹುದು. ಆದರೆ 2 ದಿವಸದ ನಂತರ ಜ್ವರ ಬಂದ ಮಗುವಿಗೆ, ಜ್ವರ ಬಂದ 2 ದಿವಸ 3 ದಿವಸದ ನಂತರ ಜ್ವರ ಕಡಿಮೆ ಕಾಣಲಿಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ಆಂಟಿಬಯೋಟಿಕ್ಸ್ ಬೇಕಾಗ್ತದೆ. ತಜ್ಞ ವೈದ್ಯರ ಸಲಹೆ ಪಡ್ಕೊಳ್ಳಿ, ಜಾಸ್ತಿ ಮುಂದುವರಿಸೋದು ಬೇಡ. 2 ದಿನಗಳು ಕಾಯಬಹುದು ಅಷ್ಟೇ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ 2 ದಿವಸದವರೆಗೆ ಕಾಯಬಹುದು. ಹಾಗಾದ್ರೆ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಯಾವ ಆಹಾರಗಳು ಉಪಯುಕ್ತವಾಗಿರ್ತದೆ ಅಂತ ಹೇಳ್ಬೋದಾ? ನಾನು ಆಗ್ಲೇ ಹೇಳಿದಾಗೆ ಎಸ್ಪೆಷಲಿ ನಾವು ವೀನಿಂಗ್ ಪೀರಿಯಡ್ ಅಂತ ಹೇಳ್ತೇವೆ. ಅಂದ್ರೆ ಮಗು ಎದೆಹಾಲು ನಿಲ್ಲಿಸಿ, ಅಂದ್ರೆ ಎದೆಹಾಲು ಮಾತ್ರ 6 ತಿಂಗಳವರೆಗೆ ಸಾಕಾಗುತ್ತೆ. 6 ತಿಂಗಳ ನಂತರ ನಾವು ಬೇರೆ ಆಹಾರವನ್ನು ಕೊಡಬೇಕಾಗ್ತದೆ. ಬೇರೆ ಆಹಾರವನ್ನ ಸ್ಟಾರ್ಟ್ ಮಾಡುವಾಗ ಪೌಷ್ಟಿಕವಾದಂತಹ ಆಹಾರವನ್ನು ನೀಡಬೇಕು. ಆ ಸಂದರ್ಭದಲ್ಲಿ ಅಪೌಷ್ಟಿಕತೆ ಅಂದರೆ ಮಾಲ್ ನ್ಯೂಟ್ರಿಷನ್ ಕಾಮನ್ ಆಗಿರ್ತದೆ. ಅಂದರೆ ಫಸ್ಟ್ 6 months ಆಫ್ ಸೆಕೆಂಡ್ ಇಯರ್ ಆ್ಯಂಡ್ ಸೆಕೆಂಡ್ 6 months ಆಫ್ ಫಸ್ಟ್ ಇಯರ್, ಅಂದರೆ 6 ರಿಂದ 18 ತಿಂಗಳವರೆಗಿನ ಮಕ್ಕಳು, ಇವರಿಗೆ ಪೌಷ್ಟಿಕ ಆಹಾರವನ್ನು ಕೊಡಲೇಬೇಕಾಗ್ತದೆ. ನಮಗೆ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಬ್ಬಿಣದ ಅಂಶ, ಅಯನ್ ಡಿಫಿಷಿಯನ್ಸಿ ಇದ್ದಾಗ, ಕಬ್ಬಿಣದ ಅಂಶ ರಕ್ತದಲ್ಲಿ ಕಡಿಮೆ ಇದ್ದಾಗ, ವಿಟಮಿನ್ ಎ ಡಿಫಿಷಿಯನ್ಸಿ ಇದ್ದಾಗ, ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ, ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದಾಗ ನಮಗೆ ಈ ಥರದಂತಹ ಸೋಂಕುಗಳು ಜಾಸ್ತಿಯಾಗಿ ಬರ್ತವೆ. ಹಾಗಾಗಿ ಅವುಗಳು ಬರದ ಹಾಗೆ ತಡಿಬೇಕು ಅಂತ ಹೇಳಿದ್ರೆ ನಾವು ಕಬ್ಬಿಣದ ಅಂಶ ಇರುವಂಥ ಆಹಾರವನ್ನು, ಫಾರ್ ಎಕ್ಸಾಂಪಲ್ ರಾಗಿ, ಬೆಲ್ಲ, ತರಕಾರಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹೇಳ್ತೇವೆ. ಗ್ರೀನ್ ಲೀಫಿ ಅಂದರೆ ಹಸಿರು ತರಕಾರಿಗಳು. ಹಸಿರು ತರಕಾರಿಗಳಲ್ಲಿ ನಾವು ಹೆಚ್ಚಾಗಿ ವಿಟಮಿನ್ ಎ ಮತ್ತು ಕಬ್ಬಿಣದ ಅಂಶ ಸಿಗುತ್ತದೆ ನಮಗೆ. ನಾನ್ ವೆಜ್ ಸೇವಿಸುವವರು ನಾನ್ ವೆಜ್ ಸೇವಿಸ್ಬೋದು. ಮತ್ತು ವೈಟಮಿನ್ ಎಗೆ ನಿಮಗೆ ಉತ್ತಮ ಸೋರ್ಸ್ ಅಂತ ಹೇಳಿದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸು, ಕ್ಯಾರೆಟ್, ಪಪ್ಪಾಯಿ, ಮಾವಿನ ಹಣ್ಣು, ಈ ಥರ ಹಳದಿ ಹಣ್ಣುಗಳು, ಇದರಲ್ಲಿ ನಮಗೆ ವೈಟಮಿನ್ ಎ ಜಾಸ್ತಿ ಸಿಗ್ತದೆ. ವೈಟಮಿನ್ ಡಿಗೋಸ್ಕರ ನೀವು ಸನ್ ಎಕ್ಸ್ಪೋಷರ್ ಮಾಡುವಂಥದ್ದು, ಮತ್ತು ಹಾಲು ಜಾಸ್ತಿ ಕುಡಿಯುವಂಥದ್ದು, ಹಾಲಿನಂಥ ಡೈರಿ ಪ್ರಾಡಕ್ಟ್ಸ್ ಇದನ್ನು ಕುಡಿಯುವಂಥದ್ದು,
ಆಗ ನಿಮಗೆ ವಿಟಮಿನ್ ಡಿ ಸಿಗ್ತದೆ. ಮತ್ತು ಪ್ರೋಟೀನ್ ಅಂಶ ಅಂತ ಹೇಳಿದ್ರೆ ನಿಮಗೆ ಬೇಳೆಕಾಳುಗಳು, ನಾನ್ ವೆಜ್ ಫುಡ್ಡು, ಆಮೇಲೆ ಬೇರೆ ತರಕಾರಿಗಳು, ಸೀರಿಯಲ್ಸ್, ಅನ್ನ, ರಾಗಿ ಇವುಗಳನ್ನು ಜಾಸ್ತಿ ಸೇವಿದ್ರೆ ಮಾಲ್ ನ್ಯೂಟ್ರಿಷನನ್ನು ತಡಿಬೋದು. ಮಾಲ್ ನ್ಯೂಟ್ರಿಷನ್ ನಮ್ಮ ಭಾರತ ದೇಶದಲ್ಲಿ ಅತಿ ಮುಖ್ಯ ಕಾಯಿಲೆ. ಅದು ನಮ್ಮ ಇಮ್ಯುನಿ ಡಿಫಿಷಿಯನ್ಸಿ, ರೋಗ ನಿರೋಧ ಶಕ್ತಿಯನ್ನು ಕುಂಠಿತಗೊಳಿಸುವಂಥ ಕಾಯಿಲೆ. ಸೊ ಮಾಲ್ ನ್ಯೂಟ್ರಿಷನ್ ಇಲ್ಲದಾಗಿ ನೋಡಿಕೊಂಡ್ರೆ, ವಿಟಮಿನ್ ಎ, ವಿಟಮಿನ್ ಡಿ ಡಿಫಿಷಿಯನ್ಸಿಯನ್ನು ಕರೆಕ್ಟ್ ಮಾಡಿಕೊಂಡ್ರೆ, ಅಯನ್ ಡಿಫಿಷಿಯನ್ಸಿ ಇಲ್ಲದಾಗಿ ನೋಡಿಕೊಂಡ್ರೆ, ಹೊಟ್ಟೆ ಹುಳ ಉಪದ್ರ ಇರುವ ಮಕ್ಕಳು ಅಯನ್ ಡಿಫಿಷಿಯನ್ಸಿಯಿಂದ ಸಫರ್ ಆಗ್ತಾರೆ. ಸೊ ಹೊಟ್ಟೆ ಹುಳಕ್ಕೆ 6 ತಿಂಗಳಿಗೆ ಒಂದ್ಸಲ ಮದ್ದು ತಗೊಂಡು ಅವುಗಳನ್ನು ನಿರ್ನಾಮ ಮಾಡಿಕೊಂಡ್ರೆ ಅಯನ್ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಂಡಿರ್ಬೋದು, ಇನ್ಫೆಕ್ಷನ್ ಆಗದಾಗೆ ತಡಿಬೋದು. ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, 6 ತಿಂಗಳ ಒಳಗೆ ಎದೆ ಹಾಲು ಬಿಟ್ಟು ಬೇರೆ ಹಾಲು ಕೊಡುವಂಥದ್ದು. 6 ತಿಂಗಳ ಒಳಗೆ ಎದೆ ಹಾಲು ಮಾತ್ರ ಕೊಟ್ಟ ಮಕ್ಕಳ ಇಮ್ಯುನಿಟಿ ಒಳ್ಳೆದಿರ್ತದೆ. ಸುಮಾರು 2-3 ವರ್ಷದವರೆಗೆ ಆಂಟಿಬಯೋಟಿಕ್ಸೇ ಬೇಕಾಗೋದಿಲ್ಲ, ಅಷ್ಟು ಇಮ್ಯುನಿಟಿ ಇರ್ತದೆ ಅವರಿಗೆ. ಆದರೆ 6 ತಿಂಗಳ ಒಳಗೆ ಎದೆ ಹಾಲು ಬಿಟ್ಟು ಬೇರೆ ಹಾಲು, ಅದು ಪೌಡ್ರ್ ಹಾಲಾಗಲಿ, ಡಬ್ಬ ಹಾಲಾಗಲಿ, ಪ್ಯಾಕೆಟ್ ಹಾಲಾಗಲಿ ಅಥವಾ ದನದ ಹಾಲಾಗಲಿ, ಅದು ಯಾವುದೇ ಕಾರಣಕ್ಕೂ 6 ತಿಂಗಳ ಮೊದಲು ಕೊಟ್ಟಂತಹ ಮಕ್ಕಳಿಗೆ ಇಮ್ಯುನಿ ಡಿಫಿಷಿಯನ್ಸಿ ನಾವು ಜಾಸ್ತಿ ಕಾಣ್ತಾ ಇದ್ದೇವೆ. 3ನೇದು ವಿಷಯ ಅಂತ ಹೇಳಿದ್ರೆ ಬಾಟಲ್ ಫೀಡಿಂಗ್ ಮಾಡುವಂಥದ್ದು. 6 ತಿಂಗಳ ನಂತರ ಎದೆ ಹಾಲು ಬಿಟ್ಟು ಬೇರೆ ಹಾಲು ಕೊಡುವಾಗ ಬಾಟಲ್ ಫೀಡಿಂಗ್ ಮಾಡ್ತಾರೆ. ಬಾಟಲ್ ಅದರದ್ದು ನಿಪ್ಪಲ್, ಅದರದ್ದು ಹೈಜೀನ್ ನಾವು ಮೇಂಟೈನ್ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಮಕ್ಕಳು ಅತ್ಯಂತ ಸುಲಭವಾಗಿ ಸೋಂಕಿಗೆ ತುತ್ತಾಗ್ತಾರೆ. ಇನ್ಫೆಕ್ಷನ್ಸ್ ತುಂಬ ಸಾಮಾನ್ಯವಾಗಿ ನಾವು ಇವರಲ್ಲಿ ಕಂಡು ಬರ್ತಾ ಇದೆ. ಸೊ ಅವಾಯ್ಡ್ ಬಾಟಲ್ ಫೀಡಿಂಗನ್ನು ಅವಾಯ್ಡ್ ಮಾಡಿ 6 ತಿಂಗಳಿಗೆ ಎದೆ ಹಾಲು ಮಾತ್ರ ಕೊಡಿ. ಅಯನ್ ಡಿಫಿಷಿಯನ್ಸಿ, ಕಬ್ಬಿಣದ ಅಂಶ, ವಿಟಮಿನ್ ಎ, ಡಿ ಅಂಶ, ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಸೇವಿಸಿಕೊಂಡ್ರೆ ಇಮ್ಯುನಿ ಡಿಫಿಷಿಯನ್ಸಿ ಬಾರದ ಹಾಗೆ ತಡಿಬೋದು, ಸೋಂಕುಗಳು ಬಾರದ ಹಾಗೆ ತಡಿಬೋದು, ಆಂಟಿಬಯೋಟಿಕ್ಸ್ ಯೂಸೇಜನ್ನು ಖಂಡಿತವಾಗಿ ಕಡಿಮೆ ಮಾಡಬಹುದು. ಹಾಗೆ ಡಾಕ್ಟರ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದಿಂದ ಮಕ್ಕಳಲ್ಲಿ ಆಂಟಿಬಯೋಟಿಕ್ಸ್ ನ ಜಾಗೃತಿಯ ಕಾರ್ಯಕ್ರಮಗಳು ಏನಾದರೂ ನಡೀತಾ ಇದೆಯಾ? ಬಹಳಷ್ಟು ನಡೀತಾ ಇದೆ. ಕಳೆದ ವರ್ಷ ನಮ್ಮ ಎಲ್ಲ ಕ್ಲಿನಿಷಿಯನ್ಸ್ಗೆ ಅಂದರೆ ಗ್ರೂಪ್ ಮಾಡಿಬಿಟ್ಟು ಮಕ್ಕಳ ರೋಗ ತಜ್ಞರು, ಅಬ್ಸ್ಟೆಟಿಷಿಯನ್ಸು, ಫಿಸಿಷಿಯನ್ಸು, ಸರ್ಜನ್ಸು, ಆಮೇಲೆ ಸೂಪರ್ ಸ್ಪೆಷಲಿಸ್ಟ್ ಇವರನ್ನೆಲ್ಲ ಗ್ರೂಪ್ ಮಾಡಿಕೊಂಡು ನಮ್ಮ ಇಲ್ಲಿ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಆಂಟಿಬಯೋಟಿಕ್ಸ್ ಜಾಗೃತಿ ಮೂಡಿಸಲಾಯಿತು. ಅಂದರೆ ಯಾವ ಕಾರಣಗಳಲ್ಲಿ, ಯಾವ ಸಂದರ್ಭಗಳಲ್ಲಿ, ಎಷ್ಟು ದಿವಸ ಯಾವ ಆಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ, ಯಾವ ಆಂಟಿಬಯೋಟಿಕ್ಸ್ ಕೊಡಬಾರದು, ಯಾವ ಆಂಟಿಬಯೋಟಿಕ್ಸ್ ಕೊಟ್ಟರೆ ಏನು ತೊಂದರೆ ಆಗ್ತದೆ, ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸನ್ನು ತಪ್ಪಿಸಲಿಕ್ಕೆ ನಾವೇನೇನು ಮಾಡಬಹುದು, ಇದರ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಹಾಗೆಯೇ ಸಹಯೋಗದೊಂದಿಗೆ ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ಈವನ್ ಫಾರ್ಮಸಿಸ್ಟ್ಗಳನ್ನೆಲ್ಲ ಸೇರಿಸಿಕೊಂಡು ಅವರಿಗೂ ಒಂದು ಜಾಗೃತಿಯನ್ನು ಮೂಡಿಸಲಾಯಿತು. ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಗತ್ಯವಿದ್ದರೆ ಮಾತ್ರ ಕೊಡಿ, ಇಲ್ಲದ್ರೆ ಆಂಟಿಬಯೋಟಿಕ್ಸ್ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ ಅನ್ನುವಂಥ ಜಾಗೃತಿ ಮೂಡಿಸಲಾಯಿತು. ಮತ್ತು ಆಂಟಿಬಯೋಟಿಕ್ಸ್ ವೀಕ್ ಅಂತೇಳಿ ನಡೀತದೆ, ಅದನ್ನು ನಡೆಸಲಾಯಿತು. ಅಂದರೆ ಜನರಲ್ಲಿ ಸಾಮಾನ್ಯ ಜನರಲ್ಲಿ, ಕಮ್ಯುನಿಟಿಯಲ್ಲಿ ಜನಜಾಗೃತಿ ಮೂಡಿಸೋದಕ್ಕೋಸ್ಕರವಾಗಿ ಆಂಟಿಬಯೋಟಿಕ್ಸನ್ನು ಅಗತ್ಯ ಇಲ್ಲದೆ ತಗೊಳ್ಬೇಡಿ, ಆಂಟಿಬಯೋಟಿಕ್ಸ್ ವೈದ್ಯರ ಸಲಹೆ ಮೇಲೆ ತಗೊಳ್ಳಿ, ಓವರ್ ದ ಕೌಂಟರ್ ಆಂಟಿಬಯೋಟಿಕ್ಸನ್ನು ತಗೊಳ್ಳಿಕ್ಕೆ ಹೋಗಬೇಡಿ, ಕರೆಕ್ಟ್ ಡೋಸು ಕರೆಕ್ಟ್ ಡ್ಯೂರೇಷನ್ ತಗೊಳ್ಳಿ ಅಂತ ಹೇಳುವ ಬಗ್ಗೆ ಬಹಳಷ್ಟು ಜನಜಾಗೃತಿಯನ್ನು ಈ ಥರ TV ಪ್ರೋಗ್ರಾಮ್ಗಳು, ದೃಶ್ಯ ಮತ್ತು ಮಾಧ್ಯಮಗಳ ಮೂಲಕ ಅದನ್ನು ಪ್ರಸರಿಸಲಾಯಿತು. ಹಾಗೆ ಪ್ಯಾಂಪ್ಲೆಟ್ಸ್ಗಳು, ಜಾಥಾಗಳನ್ನು ನಾವು ನಡೆಸ್ತಾ ಇದ್ದೇವೆ. ವಿಷಯ ಏನಂತ ಹೇಳಿದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸನ್ನು ಆದಷ್ಟು ಕಡಿಮೆ ಮಾಡೋದು. ಯಾಕಂತ ಹೇಳಿದ್ರೆ ಕೆಲವು ಥರದಂತಹ ಸೀರಿಯಸ್ ಕಾಯಿಲೆಗಳಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗೆ ಪ್ರವೇಶಿಸಿದಾಗ ನಮಗೆ ಯಾವುದೇ ಮದ್ದಿರುವುದಿಲ್ಲ. ಆಂಟಿಬಯೋಟಿಕ್ಸ್, ಯಾವ ಆಂಟಿಬಯೋಟಿಕ್ಸ್ ಕೊಡಲಿಕ್ಕೂ ಎಲ್ಲವೂ ರೆಸಿಸ್ಟೆನ್ಸ್ ಇರ್ತದೆ. ಮಲ್ಟಿ ಡ್ರಗ್ ರೆಸಿಸ್ಟೆಂಟ್, ಟೋಟಲಿ ಡ್ರಗ್ ರೆಸಿಸ್ಟೆಂಟ್ ಆಂಟಿಬಯೋಟಿಕ್ಸ್ ಎಲ್ಲ ಇರ್ತದೆ, ಬ್ಯಾಕ್ಟೀರಿಯಾಗಳಿರ್ತದೆ. ಅಲ್ಲಿ ನಮಗೆ ಯಾವ ಮೆಡಿಸಿನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಪೇಷಂಟ್ಗಳು ಅವರಿಗೆ ಬೇರೆ ಕಾರಣದಿಂದ ಹಾಸ್ಪಿಟ್ಲಿಗೆ ಬಂದಿರ್ತಾರೆ, ಆದರೆ ಈ ಥರ ಕಾರಣಗಳಿಂದ ಅವರು ಪ್ರಾಣಾಂತಿಕ ಅಪಾಯವನ್ನು ಹೊಂದಬಹುದು. ಹಾಗಾಗಿ ಆದಷ್ಟು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನು ತಪ್ಪಿಸುವ ಉದ್ದೇಶದಿಂದ ಜುಡಿಷಿಯಸ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಮಾಡುವುದರ ಬಗ್ಗೆ ಹಲವಾರು ಜನಜಾಗೃತಿ ನಾವು IMA ಮೂಲಕ ನಡೆಸಿಕೊಂಡು ಬಂದಿದ್ದೇವೆ. ಮಾಡಿದ್ವಿ ಅಂದ್ರೆ ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಒಂದು ಸಲ ಮಾಡಿದ್ದಲ್ಲ, ಪ್ರತಿ ವರ್ಷವೂ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಹಾಗೆ ಡಾಕ್ಟರ್, ಮುಖ್ಯವಾಗಿ ಮತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಲೇಬೇಕು ಏನು ಅಂತ ಹೇಳಿದ್ರೆ, ನಾವು ಆಂಟಿಬಯೋಟಿಕ್ಸ್ ಅನ್ನು ತಕೊಂಡ್ ಕೂಡಲೇ ನಮಗೆ ರಪ್ಪ ಕಾಯಿಲೆ ಗುಣ ಆಗ್ತದೆ ಅಂತ ಹೇಳುವ ಒಂದು ಕಲ್ಪನೆ, ಅಥವಾ ನಾಳೆ ಮನೆಯಲ್ಲಿ ಮದುವೆ ಇದೆ, ಅಥವಾ ನನಗೆ ನಾಳೆ ಪರೀಕ್ಷೆ ಇದೆ, ಅದಕ್ಕೋಸ್ಕರ ನನ್ನ ಕಾಯಿಲೆ ಇವತ್ತೇ ನಿಲ್ಬೇಕು, ಅದಕ್ಕೋಸ್ಕರ ನಾನು ಆಂಟಿಬಯೋಟಿಕ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳುವ ಒಂದು ಕಲ್ಪನೆ ಕೂಡ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ? ಇದೊಂದು ತಪ್ಪು ಕಲ್ಪನೆ, ಮಿತ್ ಅಂತ ಹೇಳ್ತೇವೆ, ತಪ್ಪು ಕಲ್ಪನೆ. ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಒಂದು ಸಲ ಆಂಟಿಬಯೋಟಿಕ್ಸ್ ಬೇಕು ಅಂತೇಳಿ ಡಿಸೈಡ್ ಮಾಡಿದ ಮೇಲೆ, ಆಂಟಿಬಯೋಟಿಕ್ಸ್ ಅನ್ನು ನಾವು ಸೇವಿಸಲಿಕ್ಕೆ ಶುರು ಮಾಡಿದ ಮೇಲೆ ಮಿನಿಮಮ್ 24 ರಿಂದ 48 ಗಂಟೆ ಅದು ತಾಗಲಿಕ್ಕೆ ಬೇಕು.
ನಮ್ಮ ದೇಹದಲ್ಲಿರೋ ಬ್ಯಾಕ್ಟೀರಿಯಾವನ್ನು ಹೋಗಿ ಅದು ಕೊಂದು ಅದು ಬ್ಯಾಕ್ಟೀರಿಯಾಗಳನ್ನು ದೇಹದಿಂದ ಹೊರಗೆ ಹಾಕಲಿಕ್ಕೆ ಮಿನಿಮಮ್ 24ರಿಂದ 48 ಗಂಟೆ ಬೇಕು. ಸೊ ನಿಮಗೆ ಅದರ ಪರಿಣಾಮ ಸಿಗಬೇಕು ಅಂತ ಆದರೆ 48 ಗಂಟೆಯಿಂದ 2 ಅಥವಾ 3 ದಿವಸಕ್ಕೆ ನಿಮಗೆ ಕಾಣುವಂಥದ್ದು. ನಾಳೆ ಮದುವೆ ಇದೆ, ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ಕೊಂಡು ನಾವು ಸುಮಾರು ಜನ ಪೇಷಂಟ್ಸ್ಗಳು ನಮಗೆ ತಗ್ ಮಾಡ್ತಾರೆ, ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ರೆ ಆಂಟಿಬಯೋಟಿಕ್ ಅಗತ್ಯ ಇಲ್ಲದೆ ಎಕ್ಸಾಮ್ ಇದೆ ಅಂತೇಳಿ ಸ್ಟಾರ್ಟ್ ಮಾಡೋದು ತಪ್ಪಲ್ಲ. ಹಾಗೆ ಮದುವೆ ಇದೆ ಅಂತ ಹೇಳ್ಕೊಂಡು ಅಥವಾ ಬೇಗ ಗುಣ ಆಗಬೇಕು, ನನಗೆ ನಾಳೆ ಟ್ರಿಪ್ಪಿಗೆ ಹೋಗ್ಬೇಕು ಉಂಟು, ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿ ಅಂತ ಹೇಳುವಂಥದ್ದು ತಪ್ಪು. ಅಗತ್ಯ ಇದ್ದರೆ ಮಾತ್ರ ಆಂಟಿಬಯೋಟಿಕ್ ಕೊಡಬೇಕು. ಆಂಟಿಬಯೋಟಿಕ್ ಕೊಡದೇ ಕಡಿಮೆ ಆಗುವಂತಹ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ ಕೊಟ್ಟು ಏನು ಪ್ರಶ್ನೆ? ಹಾಗಾದ್ರೆ ಹೌದು. ಹಾಗಾದ್ರೆ ಸಾಮಾನ್ಯವಾಗಿ ನಮ್ಮ ಪೇರೆಂಟ್ಸಿಗೆ ಅಥವಾ ನಮ್ಮ ಸಮಾಜಕ್ಕೆ ನೀವು ಏನೊಂದು ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೀರಾ? ಯಾವ ತಪ್ಪು ಕಲ್ಪನೆಗಳಿಂದ ಹೊರಗೆ ಬಂದು ಅವರು ಆಂಟಿಬಯೋಟಿಕ್ಸ್ ನ ಕಡೆಗೆ ಹೋಗ್ಬೇಕು ಅಂತ ಹೇಳ್ತೀರಾ? ಸಂಪೂರ್ಣ ಸೂಕ್ಷ್ಮವಾಗಿ ಹೇಳೋದಾದ್ರೆ ಆಂಟಿಬಯೋಟಿಕ್ಸ್ ಅನ್ನ ವೈದ್ಯರ ನಿರ್ದೇಶನದ ಮೇಲೆಗೆ ಎಷ್ಟು ದಿವಸ ಯಾವ ಡೋಸಲ್ಲಿ ಹೇಗೆ ಕೊಡಬೇಕು ಹೇಳುವುದನ್ನು ಖಾತರಿಪಡಿಸಿಕೊಂಡು ಅದನ್ನು ಫಾಲೋ ಮಾಡಿ. ಅನಗತ್ಯವಾಗಿ ಯಾವತ್ತೂ ಆಂಟಿಬಯೋಟಿಕ್ಸ್ ನೀವಾಗಿಯೇ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನು ತಡೆಯಲು ವೈದ್ಯರೊಂದಿಗೆ ಸಹಕರಿಸಿ. ಆಂಟಿಬಯೋಟಿಕ್ಸ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ವೈದ್ಯರಿಗೆ ಫೋರ್ಸ್ ಮಾಡಬೇಡಿ. ಮತ್ತು ಆಂಟಿಬಯೋಟಿಕ್ಸನ್ನು ಜುಡಿಷಿಯಸ್ ಆಗಿ ಯಾವ ಕಾಯಿಲೆಗೆ ಯಾವ ಆಂಟಿಬಯೋಟಿಕ್ ಬೇಕು ಅನ್ನೋದನ್ನು ವೈದ್ಯರ ನಿರ್ದೇಶನದ ಮೇಲೆ ತೆಗೆದುಕೊಳ್ಳಿ. ನೀವಾಗಿ ಯಾವ ಕಾರಣಕ್ಕೂ ಆಂಟಿಬಯೋಟಿಕ್ಸ್ ತಗೊಳ್ಳಿಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಆಂಟಿಬಯೋಟಿಕ್ಸ್ ತಗೊಂಡ್ರೆ ಅದು ನಿಮಗೆ ಪರಿಣಾಮಕಾರಿಯಾಗಿ ನಿಮ್ಮ ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಆಂಟಿಬಯೋಟಿಕ್ಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಮಾರಣಾಂತಿಕ ಅಪಾಯಕ್ಕೂ ಕಾರಣ ಆಗ್ಬೋದು. ಹಾಗಾಗಿ ಸಮರ್ಪಕವಾಗಿ ವೈದ್ಯರು ಹೇಳಿದಂತೆ ಆಂಟಿಬಯೋಟಿಕ್ಸ್ ತಗೊಳ್ಳಿ, ಒಳ್ಳೆಯದಾಗ್ತದೆ. ಓಕೆ ಡಾಕ್ಟರ್, ನಮ್ಮ ಇಂದಿನ ಸಂಚಿಕೆಯಲ್ಲಿ ನೀವು ಮಕ್ಕಳಲ್ಲಿ ಈ ಒಂದು ಆಂಟಿಬಯೋಟಿಕ್ಸ್ನ ಪರಿಣಾಮಗಳೇನು, ಅದರ ಅವಶ್ಯಕತೆ ಹೇಗಿದೆ, ಮತ್ತು ಇದರಿಂದ ದುಷ್ಪರಿಣಾಮಗಳಿದ್ರೆ ಅದರಿಂದ ಹೊರಗೆ ಬರಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ, ಹಾಗೆ ನಮ್ಮಲ್ಲಿರುವ ಒಂದು ತಪ್ಪು ಕಲ್ಪನೆಗಳನ್ನು ದಾಟಿ ನಾವು ವೈದ್ಯರ ಸಲಹೆಯೊಂದಿಗೆ ಈ ಒಂದು ಆಂಟಿಬಯೋಟಿಕ್ಸನ್ನು ತಗೊಳ್ಳುವಲ್ಲಿ ಪೋಷಕರ ಪಾತ್ರ ಆಗಿರ್ಬೋದು ಮತ್ತು ತಗೊಳ್ಳುವ ಒಂದು ರೋಗಿಯ ಪಾತ್ರ ಆಗಿರ್ಬೋದು, ಇದರ ಬಗ್ಗೆ ನೀವು ನಮಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಕ್ಕಾಗಿ, ನಿಮಗೆ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ವಿಷಯಗಳನ್ನು ಹಂಚಿಕೊಂಡದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವೈದ್ಯೋ ನಾರಾಯಣ ಹರಿ, ವೈದ್ಯೋ ನಾರಾಯಣ ಹರಿ, ವೈದ್ಯೋ ನಾರಾಯಣ ಹರಿ.